ಓದ್ಲಾ ಪ್ರಭು? ಓದಿ ಮತ್ತೆ. ಶ್ಲೋಕ 15. ಯತ್ಪಾದ ಸಂಶಯಾಃ ಸೂತಮುನಯಃ ಪ್ರಶಮಾಯನಾಃ ಸದ್ಯಃ ಪುನಃ ಸ್ತುತ್ಯಸ್ತುತಾಃ ಸ್ವದುನ್ಯಾ ಪೋ ಅನುಸೇವಾಯ. ಅನುವಾದ. ಎಲೈ ಸೂತ ಮುನಿಗಳೇ, ಭಗವಂತನ ಪಾದ ಪದ್ಮಗಳಲ್ಲಿ ಸಂಪೂರ್ಣವಾಗಿ ಆಶ್ರಯ ಪಡೆದ ಋಷಿವರೇಣ್ಯರು ತಮ್ಮೊಡನೆ ಸಂಪರ್ಕ ಸಾಧಿಸಿದವರನ್ನು ತಕ್ಷಣವೇ ಪವಿತ್ರಗೊಳಿಸಬಲ್ಲರು. ಆದರೆ ಗಂಗಾಜಲ ಸುದೀರ್ಘ ಬಳಕೆಯ ನಂತರ ಪವಿತ್ರಗೊಳಿಸುವುದು. ಭಾವಾರ್ಥ. ಭಗವಂತನ ಶುದ್ಧ ಭಕ್ತರು ಗಂಗಾ ನದಿಯ ಪವಿತ್ರ ಜಲಕ್ಕಿಂತ ಹೆಚ್ಚು ಶಕ್ತರು. ಗಂಗಾ ನದಿಯ ಜಲವನ್ನು ಸುದೀರ್ಘ ಕಾಲ ಬಳಸುವುದರಿಂದ ಆಧ್ಯಾತ್ಮಿಕ ಲಾಭ ಪಡೆಯಬಹುದು. ಆದರೆ ವ್ಯಕ್ತಿಯು ಭಗವಂತನ ಶುದ್ಧ ಭಕ್ತನ ದಯೆಯಿಂದ ಕೂಡಲೇ ಪವಿತ್ರಾತ್ಮನಾಗಬಹುದು. ಹುಟ್ಟಿನಿಂದ ಶೂದ್ರನಿರಲಿ, ಸ್ತ್ರೀ ಇರಲಿ, ವಣಿಕನಿರಲಿ ಅಥವಾ ಯಾರೇ ಆಗಲಿ ಭಗವಂತನ ಪಾದ ಕಮಲಗಳಲ್ಲಿ ಆಶ್ರಯ ಪಡೆಯಬಹುದು. ತನ್ಮೂಲಕ ದೇವೋತ್ತಮ ಪುರುಷನಲ್ಲಿಗೆ ಮರಳಬಹುದು. ಹೀಗೆಂದು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಭಗವಂತನ ಪಾದ ಕಮಲಗಳಲ್ಲಿ ಆಶ್ರಯ ಪಡೆಯುವುದು ಎಂದರೆ ಪರಿಶುದ್ಧ ಭಕ್ತರಲ್ಲಿ ಆಶ್ರಯ ಪಡೆಯುವುದು ಎಂದೇ ಅರ್ಥ. ಸೇವೆಯೇ ತಮ್ಮ ಏಕೈಕ ಕರ್ತವ್ಯ ಎಂದು ಭಾವಿಸಿದ ಪರಿಶುದ್ಧ ಭಕ್ತರನ್ನು ಪ್ರಭುಪಾದ ಮತ್ತು ವಿಷ್ಣುಪಾದ ಎಂಬ ಹೆಸರುಗಳಿಂದ ಗೌರವಿಸಲಾಗಿದೆ. ಇದು ಇಂತಹ ಭಕ್ತರು ಭಗವಂತನ ಪಾದ ಪದ್ಮಗಳ ಪ್ರತಿನಿಧಿಗಳೆಂಬುದನ್ನು ಸೂಚಿಸುತ್ತದೆ. ಆದ್ದರಿಂದ ಪರಿಶುದ್ಧ ಭಕ್ತನನ್ನು ತನ್ನ ಗುರು ಎಂದು ಸ್ವೀಕರಿಸಿ ಯಾರು ಆ ಪರಿಶುದ್ಧ ಭಕ್ತನ ಪಾದ ಪದ್ಮಗಳಲ್ಲಿ ಆಶ್ರಯ ಪಡೆಯುವರೋ ಅವರು ಕೂಡಲೇ ಪವಿತ್ರಾತ್ಮರಾಗುವರು. ಇಂತಹ ಭಕ್ತರನ್ನು ಭಗವಂತನಿಗೆ ಸರಿಸಮಾನವಾಗಿ ಗೌರವಿಸಲಾಗುತ್ತದೆ. ಏಕೆಂದರೆ ಅವರು ಭಗವಂತನ ಇಚ್ಛಾನುಸಾರ ಪತಿತಾತ್ಮರನ್ನು ದೇವೋತ್ತಮ ಪುರುಷನಲ್ಲಿಗೆ ಮರಳಿಸುವ ಭಗವಂತನ ಅತ್ಯಂತ ರಹಸ್ಯ ಸೇವೆಯಲ್ಲಿ ತೊಡಗಿರುತ್ತಾರೆ. ಅಪೌರುಷೀಯ ಧರ್ಮ ಗ್ರಂಥಗಳ ಪ್ರಕಾರ ಇಂತಹ ಪರಿಶುದ್ಧ ಭಕ್ತರು ಭಗವಂತನ ಪ್ರತಿನಿಧಿಗಳೆಂದರೆ ಪ್ರಖ್ಯಾತರು. ಪರಿಶುದ್ಧ ಭಕ್ತನ ಪ್ರಾಮಾಣಿಕ ಶಿಷ್ಯನು ತನ್ನ ಗುರುವನ್ನು ಭಗವಂತನಿಗೆ ಸರಿಸಮಾನನು ಎಂದೇ ಭಾವಿಸುತ್ತಾನೆ. ಆದರೆ ಸದಾಕಾಲವು ತಾನು ಭಗವಂತನ ದಾಸನ ವಿನೀತ ದಾಸ ಎಂದೇ ಭಾವಿಸುತ್ತಾನೆ. ಇದು ಪರಿಶುದ್ಧವಾದ ಭಕ್ತಿ ಮಾರ್ಗ. ಶ್ಲೋಕ 16. ಕೋ ವಾ ಭಗವತಸ್ತಸ್ಯ ಪುಣ್ಯಶ್ಲೋಕೇಡ್ಯ ಕರ್ಮಣಃ ಶುದ್ಧಿಕಾಮೋ ನ ಶೃಣುಯಾದೃಶ್ಯ ಕಲಿಮಲಾಪಹಂ. ಅನುವಾದ. ಕಲಹಯುಗದ ಪಾಪಗಳಿಂದ ಮುಕ್ತಿ ಬಯಸುವ ಯಾರು ತಾನೇ ಭಗವಂತನ ಪುಣ್ಯಕರ ಮಹಾತ್ಮೆಗಳನ್ನು ಕೇಳಲಿಚ್ಛಿಸುವುದಿಲ್ಲ. ಭಾವಾರ್ಥ. ಕಲಿಯುಗವು ತನ್ನ ಕಲಹ ಪ್ರಧಾನ ಗುಣಲಕ್ಷಣಗಳಿಂದಾಗಿ ತೀವ್ರ ಖಂಡನೆಗೆ ಗುರಿಯಾಗಿರುವ ಯುಗವಾಗಿದೆ. ಕಲಿಯುಗ ದುರಭ್ಯಾಸಗಳಿಂದ ತುಂಬಿ ತುಳುಕುತ್ತಿದ್ದು ಸಣ್ಣ ಪುಟ್ಟ ತಪ್ಪು ಗ್ರಹಿಗಳಿಗೂ ದೊಡ್ಡ ಯುದ್ಧವೇ ನಡೆಯುತ್ತಿದೆ. ಯಾರು ಭಗವಂತನ ಪರಿಶುದ್ಧವಾದ ಭಕ್ತಿ ಸೇವೆಯಲ್ಲಿ ನಿರತರೋ ಹಾಗೂ ಯಾರು ಸ್ವಪ್ರತಿಷ್ಠೆ, ಒಣವೇದಾಂತ, ಸ್ವಕಪೋಲ ಕಲ್ಪನೆ, ಕರ್ಮ ಫಲಾಪೇಕ್ಷೆಗಳಿಂದ ಮುಕ್ತರೋ ಅಂತಹವರು ಮಾತ್ರ ಈ ಜಟಿಲ ಯುಗದ ತೊಡಕುಗಳಿಂದ ಪಾರಾಗಲು ಸಮರ್ಥರಾಗಿದ್ದಾರೆ. ಜನನಾಯಕರಿಗೆ ಶಾಂತಿ ಮತ್ತು ಸ್ನೇಹಯುತ ಬಾಳ್ವೆಯಲ್ಲಿ ತೀವ್ರ ಆಸಕ್ತಿ ಇದೆ. ಆದರೆ ಅವರಿಗೆ ಭಗವಂತನ ಮಹಾತ್ಮೆಗಳನ್ನು ಶ್ರವಣ ಮಾಡುವ ಸರಳ ವಿಧಾನದ ಬಗ್ಗೆ ಮಾಹಿತಿ ಇಲ್ಲ. ಆದ್ದರಿಂದಲೇ ಅದಕ್ಕೆ ತದ್ವಿರುದ್ಧವಾಗಿ ಈ ಜನನಾಯಕರು ಭಗವಂತನ ಮಹಾತ್ಮೆಗಳ ಪ್ರಚಾರವನ್ನು ವಿರೋಧಿಸುವರು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ದೇವರ ಅಸ್ತಿತ್ವವನ್ನು ಸಂಪೂರ್ಣವಾಗಿ ನಿರಾಕರಿಸುವುದೇ ಈ ಮೂರ್ಖ ನಾಯಕರ ಅಭೀಷ್ಟವಾಗಿದೆ. ಧರ್ಮ ನಿರಪೇಕ್ಷ ರಾಷ್ಟ್ರದ ಹೆಸರಿನಲ್ಲಿ ಇಂತಹ ನಾಯಕರು ಪ್ರತಿ ವರ್ಷ ಅನೇಕ ಯೋಜನೆಗಳನ್ನು ಮಾಡುತ್ತಿದ್ದಾರೆ. ಆದರೆ ಭಗವಂತನ ಐಹಿಕ ಗುಣಲಕ್ಷಣಗಳ ದುಸ್ತರ ತೊಡಗಿನಿಂದಾಗಿ ಈ ಎಲ್ಲಾ ಯೋಜನೆಗಳು ಸತತವಾಗಿ ಹತಾಶಕಾರಿಯಾಗುತ್ತಿವೆ. ಶಾಂತಿ ಮತ್ತು ಮೈತ್ರಿಗಾಗಿ ತಾವು ಮಾಡುವ ಪ್ರಯತ್ನಗಳು ವಿಫಲಗೊಳ್ಳುತ್ತಿರುವುದನ್ನು ಕಾಣುವ ಕಣ್ಣು ಅವರಲ್ಲಿಲ್ಲ. ಆದರೆ ತೊಡಕುಗಳ ನಿವಾರಣೆಗೆ ಇಲ್ಲಿ ಸುಳಿವಿದೆ. ವಾಸ್ತವವಾಗಿ ನಮಗೆ ಶಾಂತಿ ಬೇಕಿದ್ದರೆ ಪರಮಪುರುಷ ಶ್ರೀಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವ ಅರಿವಿನ ಮಾರ್ಗವನ್ನು ತೆರೆಯಬೇಕು. ಶ್ರೀಮದ್ ಭಾಗವತದ ಪುಟಗಳಲ್ಲಿ ಚಿತ್ರಿಸಲಾಗಿರುವಂತೆ ಮಹಿಮಾ ಲೀಲೆಗಳಿಗಾಗಿ ಅವನ ಗುಣಗಾನ ಮಾಡಬೇಕು. ಶ್ಲೋಕ 17. ತಸ್ಯ ಕರ್ಮಾನ್ಯುದಾರಾಣಿ ಪರಿಗೀತಾನಿ ಸೂರಿಭಿಃ ಬ್ರೂಹಿನಃ ಶ್ರದ್ಧಾನಾನಾಂ ಲೀಲೆಯ ದದತಃ ಕಲಾಹ. ಅನುವಾದ. ಅವನ ದಿವ್ಯ ಕ್ರಿಯೆಗಳು ಉದಾರವೂ ಕೃಪಾಪೂರ್ಣವೂ ಆಗಿವೆ. ನಾರದರಂತಹ ಮಹಾಜ್ಞಾನಿಗಳಾದ ಮುನಿಗಳೇ ಅವುಗಳನ್ನು ಗಾನ ಮಾಡುತ್ತಾರೆ. ಆದ್ದರಿಂದ ತನ್ನ ನಾನಾ ಅವತಾರಗಳಲ್ಲಿ ಅವನು ಗೈದ ಸಾಹಸಗಳನ್ನು ಕೇಳಲು ನಾವು ಕಾತರರಾಗಿದ್ದೇವೆ. ದಯವಿಟ್ಟು ನಮಗೆ ಅವುಗಳನ್ನು ಹೇಳಿ. ಭಾವಾರ್ಥ. ಮತಿಹೀನರು ಹೇಳುವಂತೆ ದೇವೋತ್ತಮ ಪುರುಷನು ಎಂದಿಗೂ ನಿಷ್ಕ್ರಿಯನಲ್ಲ. ಅವನ ಕಾರ್ಯಗಳು ಉದಾತ್ತವೂ ಉಜ್ವಲವೂ ಆದವು. ಅವನ ಐಹಿಕ ಹಾಗೂ ಆಧ್ಯಾತ್ಮಿಕ ಸೃಷ್ಟಿಗಳು ಅದ್ಭುತವಾಗಿದ್ದು ವೈವಿಧ್ಯದಿಂದ ಕೂಡಿವೆ. ಶ್ರೀಲ ನಾರದ, ವ್ಯಾಸ, ವಾಲ್ಮೀಕಿ, ದೇವಲ, ಅಸಿತ, ಮಧ್ವ, ಶ್ರೀ ಚೈತನ್ಯ, ರಾಮಾನುಜ, ವಿಷ್ಣುಸ್ವಾಮಿ, ನಿಂಬಾರಕ, ಶ್ರೀಧರ, ವಿಶ್ವನಾಥ, ಬಲದೇವ, ಭಕ್ತಿ ವಿನೋದ, ಸಿದ್ಧಾಂತ ಸರಸ್ವತಿ ಹಾಗೂ ಇನ್ನಿತರ ಮುಕ್ತಾತ್ಮರು ಮತ್ತು ಆತ್ಮ ಸಾಕ್ಷಾತ್ಕಾರ ಕಂಡುಕೊಂಡ ವಿದ್ವಾಂಸರು ಇವನ್ನು ಸೊಗಸಾಗಿ ಬಣ್ಣಿಸಿದ್ದಾರೆ. ಈ ಐಹಿಕ ಮತ್ತು ಆಧ್ಯಾತ್ಮಿಕ ಸೃಷ್ಟಿಗಳೆರಡೂ ಸಮೃದ್ಧ, ಸುಂದರ ಮತ್ತು ಜ್ಞಾನಪೂರ್ಣ. ಆದರೆ ಜ್ಞಾನ, ಪರಮಸುಖ ಮತ್ತು ಶಾಶ್ವತತೆಗಳಿಂದ ತುಂಬಿ ತುಳುಕುವ ಆಧ್ಯಾತ್ಮಿಕ ಸಾಮ್ರಾಜ್ಯವು ಹೆಚ್ಚು ಉಜ್ವಲವೂ ಶೋಭಾಯಮಾನವೂ ಆದದ್ದು. ಐಹಿಕ ಸೃಷ್ಟಿಗಳು ಕೆಲಕಾಲ ಆಧ್ಯಾತ್ಮಿಕ ಸಾಮ್ರಾಜ್ಯದ ವಿಕೃತ ಛಾಯೆಗಳಾಗಿ ಕಾಣುತ್ತವೆ. ಇದನ್ನು ಚಲನಚಿತ್ರಕ್ಕೆ ಹೋಲಿಸಬಹುದು. ಅವು ಮಿಥ್ಯಾವಸ್ತುಗಳಿಂದ ಸೆಳೆಯಲ್ಪಟ್ಟ ಮತಿಹೀನರನ್ನು ಆಕರ್ಷಿಸುತ್ತವೆ. ಇಂತಹ ಮೂರ್ಖರಿಗೆ ವಾಸ್ತವಿಕತೆಯ ಜ್ಞಾನವಿಲ್ಲ. ಮಿಥ್ಯಾರೂಪದಲ್ಲಿ ಕಾಣುವ ಐಹಿಕ ಸೃಷ್ಟಿಯನ್ನೇ ಸರ್ವಸ್ವವೆಂದು ಅವರು ಭಾವಿಸುತ್ತಾರೆ. ಆದರೆ ವ್ಯಾಸ, ನಾರದರಂತಹ ಋಷಿಗಳಿಂದ ಮಾರ್ಗದರ್ಶನ ಪಡೆದ ಬುದ್ಧಿವಂತರಿಗೆ ಭಗವಂತನ ಶಾಶ್ವತ ಸಾಮ್ರಾಜ್ಯವು ಇನ್ನೂ ಹೆಚ್ಚು ಆನಂದದಾಯಕವೂ ವಿಶಾಲವೂ ಆಗಿದ್ದು ಶಾಶ್ವತವಾಗಿ ಪರಮ ಸುಖ ಮತ್ತು ಜ್ಞಾನದಿಂದ ತುಂಬಿದೆ ಎಂಬುದು ಗೊತ್ತು.
ಭಗವಂತನ ಲೀಲೆಗಳು ಮತ್ತು ಅವನ ಪಾರಮಾರ್ಥಿಕ ದಿವ್ಯ ಸಾಮ್ರಾಜ್ಯ ಎಲ್ಲರಿಗೂ ತಿಳಿದಿಲ್ಲ. ಇಂತಹ ಅಜ್ಞಾನಿಗೆ ಭಗವಂತನು ತನ್ನ ಅವತಾರಗಳಲ್ಲಿ ದಿವ್ಯ ಲೀಲೆಗಳನ್ನು ತೋರಿಸುತ್ತಾನೆ. ಪಾರಮಾರ್ಥಿಕ ದಿವ್ಯ ಸಾಮ್ರಾಜ್ಯದಲ್ಲಿ ತನ್ನ ಸನ್ನಿಧಿಯಲ್ಲಿ ದೊರೆಯುವ ಪರಮ ಸುಖವನ್ನು ಪ್ರದರ್ಶಿಸುತ್ತಾನೆ. ತನ್ನ ಇಂತಹ ಲೀಲೆಗಳ ಮೂಲಕ ಐಹಿಕ ಪ್ರಪಂಚದ ಬದ್ಧಾತ್ಮರನ್ನು ಆಕರ್ಷಿಸುತ್ತಾನೆ. ಇಂತಹ ಬದ್ಧಾತ್ಮರಲ್ಲಿ ಕೆಲವರು ಐಹಿಕ ಇಂದ್ರಿಯಾಸಕ್ತಿಗಳನ್ನು ಅನುಭವಿಸುವುದರಲ್ಲಿ ನಿರತರಾಗಿರುತ್ತಾರೆ. ಇನ್ನು ಕೆಲವರು ಆಧ್ಯಾತ್ಮಿಕ ಪ್ರಪಂಚದ ನಿಜ ಜೀವನವನ್ನು ನಿರಾಕರಿಸುತ್ತಾರೆ. ಈ ಮತಿಹೀನರನ್ನು ಕರ್ಮಿಗಳು ಅಥವಾ ಫಲಾಪೇಕ್ಷೆಯುಳ್ಳ ಕಾರ್ಯ ಮಾಡುವವರೆಂದು ಮತ್ತು ಜ್ಞಾನಿಗಳು ಅಥವಾ ಒಣ ಮನೋಕಲ್ಪನೆಗಳಿಂದ ಕೂಡಿದವರು ಎಂದು ಕರೆಯಲಾಗಿದೆ. ಆದರೆ ಸಾತ್ವತ ಎಂದು ಕರೆಯಲಾದ ಅಲೌಕಿಕನು ಮೇಲಿನ 2 ವರ್ಗಗಳನ್ನು ಮೀರಿದವನು. ಇವನ ಐಹಿಕ ಚಟುವಟಿಕೆಗಳಲ್ಲಿ ಅಥವಾ ಐಹಿಕ ಸ್ವಕಪೋಲ ಕಲ್ಪಿತ ಕಲ್ಪನೆಗಳಲ್ಲಿ ಅತಿಯಾಗಿ ನಿರತನಲ್ಲದ ಭಕ್ತನು. ಇವನು ನಿಶ್ಚಿತವಾಗಿ ಭಗವಂತನ ಸೇವೆಯಲ್ಲಿ ಮಗ್ನನಾದವನು. ಈ ಸೇವೆಯ ಮೂಲಕ ಕರ್ಮಿಗಳು ಮತ್ತು ಜ್ಞಾನಿಗಳು ಅರಿಯದ ಪರಮಾವಧಿ ಆಧ್ಯಾತ್ಮಿಕ ಪ್ರಯೋಜನವನ್ನು ಪಡೆಯುವನು. ಐಹಿಕ ಮತ್ತು ಆಧ್ಯಾತ್ಮಿಕ ಪ್ರಪಂಚಗಳ ಪರಮ ನಿಯಂತ್ರಕನಾದ ಭಗವಂತನು ಅಪರಿಮಿತ ವರ್ಗಗಳ ನಾನಾ ಅವತಾರಗಳನ್ನು ಹೊಂದಿದ್ದಾನೆ. ಬ್ರಹ್ಮ, ರುದ್ರ, ಮನು, ಋತು ಮತ್ತು ವ್ಯಾಸ ಈ ಅವತಾರಗಳು ಐಹಿಕ ಗುಣಾತ್ಮಕ ಅವತಾರಗಳು. ಆದರೆ ರಾಮ, ನರಸಿಂಹ, ವರಾಹ ಮತ್ತು ವಾಮನ ಅವತಾರಗಳು ಪಾರಮಾರ್ಥಿಕ ದಿವ್ಯ ಅವತಾರಗಳು. ಭಗವಂತ ಶ್ರೀಕೃಷ್ಣ ಈ ಎಲ್ಲಾ ಅವತಾರಗಳ ಆದಿಮೂಲ ಮತ್ತು ಸರ್ವ ಕಾರಣಗಳ ಕಾರಣ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಯತ್ಪಾದ ಸಂಶ್ರಯಾತ್ ಸೂತ ಮುನಯ ಪ್ರಶಮಾಯನಾಃ ಸದ್ಯ ಪುನಂತ್ಯುಪಸ್ಪೃಷ್ಟ ಸ್ವರ್ಧುನ್ಯಾಪೋನುಸೇವಯ. ಇಲ್ಲಿ ಭಗವಂತಂದು ಯೋಜನೆ ಏನಿದೆ ಈ ಭೌತಿಕ ಪ್ರಪಂಚದಲ್ಲಿ, ಭಗವಂತಂದು ಈ ಭೌತಿಕ ಪ್ರಪಂಚಕ್ಕೋಸ್ಕರ ಏನು ವ್ಯವಸ್ಥೆ ಇದೆ, ಏನು ಉದ್ದೇಶ ಇದೆ ಅಂತ ಹೇಳ್ತಾ ಇದ್ದಾರೆ ಕೆಲವೊಂದು ಶ್ಲೋಕಗಳಲ್ಲಿ. ಭಗವಂತಂದು ಯೋಜನೆ ಏನಿದೆ, ಅವ್ರದ್ದು ಪ್ರೋಗ್ರಾಮ್ ಏನಿದೆ ಅಂದ್ರೆ ಎಲ್ಲಾ ಬದ್ಧ ಜೀವಿಗಳಿಗೆ ತಮ್ಮ ಕಡೆ ಆಕರ್ಷಣೆ ಮಾಡಿಸ್ಬೇಕು ಅಂತ. ಜೀವಿಗಳೇನಿದ್ದಾರೆ ಪ್ರತಿಯೊಬ್ಬ ವ್ಯಕ್ತಿ ಭಗವಂತನ ಜೊತೆಗೆ ಸಂಬಂಧವನ್ನು ಮರೆತು ಬಿಟ್ಟಿದ್ದಾರೆ. ಭಗವಂತನ ಜೊತೆಗೆ ಸಂಬಂಧವನ್ನು ಮರೆತು ಬಿಟ್ಟಿರೋ ಕಾರಣದಿಂದ ಈ ಭೌತಿಕ ಪ್ರಪಂಚದ ಪ್ರತಿ ಆಕರ್ಷಿತರಾಗಿದ್ದಾರೆ. ಈಶೋಪನಿಷದಲ್ಲಿ ಇರ್ತಾರೆ, ಹಿರಣ್ಮಯೇನ ಪಾತ್ರೇನ ಸತ್ಯಸ್ಯಾಪಿ ತಮ್ಮತಂ ಮುಖಂ ತತ್ವಂ ಭೂಷಣ್ ಅಪಾಗುರುನು ಸತ್ಯ ಧರ್ಮ ದೃಶ್ಯತೆ ಅಂತ. ಅಂದ್ರೆ ನನ್ನ ಕಣ್ಣು ಮುಂದೆ ಹಿರಣ್ಮಯವಾದ ಅಂದ್ರೆ ಬಂಗಾರದ ಒಂದು ಪಾತ್ರೆ ಇದೆ. ಆ ಪಾತ್ರೆ ನನ್ನ ಕಣ್ಣನ್ನು ಮುಚ್ಚಿಬಿಟ್ಟಿದೆ. ನಾನು ಆ ಬಂಗಾರದ ಪಾತ್ರೆಯನ್ನು ನೋಡ್ತಾ ಇದ್ದೀನಿ. ಅದನ್ನ ತೆಗೆದು ಬಿಟ್ರೆ ನಾನು ನಿಜವಾಗಿ ನಿನ್ನನ್ನ ನೋಡ್ಬೋದು, ಸತ್ಯ ಧರ್ಮವನ್ನು, ಸತ್ಯವಾದ ಇರುವಂತ ಭಗವಂತನನ್ನು ನೋಡ್ಬೋದು ಅಂತ ಹೇಳ್ತಾರೆ. ಅಂದ್ರೆ ತಾತ್ಪರ್ಯ ಏನಂದ್ರೆ ಈ ಭೌತಿಕ ಪ್ರಪಂಚ ಎಷ್ಟು ಆಕರ್ಷಕವಾಗಿದೆ, ಈ ಆಕರ್ಷಕವಾಗಿರುವಂತ ಪ್ರಪಂಚಕ್ಕೆ ಸ್ವರ್ಣದ ಪಾತ್ರೆ ಜೊತೆಗೆ ಹೋಲಿಸ್ತಾ ಇದ್ದಾರೆ. ಅದು ಕಣ್ಣು ಮುಂದೆ ಬಂದು ನೀವು ಮುಚ್ಚಿಬಿಟ್ಟಿರೋ ಕಾರಣದಿಂದ ಹಿಂದೆ ಇರುವಂತ ಭಗವಂತ ಕಾಣ್ತಾ ಇಲ್ಲ. ನಮಗೆ ಈ ಜಗತ್ತು ಎಲ್ಲಿ ತನಕ ಆಕರ್ಷಕ ಅನ್ಸುತ್ತೆ, ಎಲ್ಲಿ ತನಕ ಈ ಜಗತ್ತಿನಲ್ಲಿ ತುಂಬಾ ಚೆನ್ನಾಗಿರುವಂತ ಭೋಗಕ್ಕೆ ವಸ್ತುಗಳಿದಾವೆ ಅಂತ ಅನ್ಸುತ್ತೆ, ಅಲ್ಲಿ ತನಕ ಭಗವಂತನನ್ನ ಕಾಣ್ಲಿಕ್ಕೆ ಆಗಲ್ಲ. ಭಗವಂತ ತನ್ನ ಲೋಕಗಳಲ್ಲಿ ಲೀಲೆಗಳನ್ನ ಮಾಡ್ತಾ ಇರ್ತಾರೆ. ವೈಕುಂಠದಲ್ಲಿ ಬೇರೆ ಬೇರೆ ಧಾಮಗಳಿರ್ತವೆ, ಅಲ್ಲಿ ಲೀಲೆಗಳನ್ನ ಮಾಡ್ತಾ ಇರ್ತಾರೆ. ಈ ಜಗತ್ತಿಗೆ ಅವಾಗ ಬಂದು ಲೀಲೆಗಳನ್ನು ಕೂಡ ಮಾಡಿ ಹೋಗ್ತಾರೆ. ಆದ್ರೆ ಈ ಜಗತ್ತಿನಲ್ಲೂ ಲೀಲೆಗಳು ಮಾಡ್ತಾರೆ, ಅಲ್ಲೂ ಲೀಲೆಗಳು ಮಾಡ್ತಾರೆ. ಆದ್ರೆ ನಮಗೆ ಆ ಲೀಲೆಗಳು ಪರಿಚಯ ಇಲ್ಲಲ್ಲ. ಈಗ ನಮಗೆ ಆ ಲೀಲೆಗಳ ಪರಿಚಯ ಹೇಗಾಗೋದು? ನಮ್ಮಂತ ಬದ್ಧ ಜೀವಿಗಳು ನಾವು ನಮ್ಮ ಸಂಸಾರದಲ್ಲಿ ತೊಡಗಿರ್ತೀವಿ, ನಮ್ಮ ಆಸಕ್ತಿಗಳು, ನಮ್ಮ ಇಚ್ಛೆಗಳು ಜನ್ಮ ಜನ್ಮಾಂತರದಿಂದ ಇದ್ರಲ್ಲಿ ಸಿಕ್ಕಾಕೊಂಡಿರ್ತೀವಿ. ನಮಗೆ ಆ ಸಂಬಂಧ ಹೇಗ್ ಬರೋದು ಭಗವಂತನ ಜೊತೆಗೆ? ಆ ಸಂಬಂಧವನ್ನು ಸ್ಥಾಪನೆ ಮಾಡೋರು ಭಕ್ತರು, ಶುದ್ಧ ಭಕ್ತರು. ಅವರು ಶುದ್ಧ ಭಕ್ತರು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಜೀವನವನ್ನು ಈ ಭಗವಂತನ ಲೀಲೆಗಳ ಗುಣಗಾನಕ್ಕೋಸ್ಕರ ಸಮರ್ಪಣೆ ಮಾಡ್ತಾರೆ. ಅವರು ಎಲ್ಲಿ ಹೋದ್ರು ಭಗವಂತನ ಲೀಲೆಯನ್ನ ಗುಣಗಾನ ಮಾಡ್ತಾರೆ. ತಮ್ಮ ಸ್ವಾರ್ಥ, ತಮ್ಮ ಸುಖ ಸಂಸಾರಕ್ಕೋಸ್ಕರ ಏನು ಕೆಲಸ ಮಾಡಲ್ಲ. ಅವರು ತಮ್ಮ ಜೀವನ ಭಗವಂತನ ಸೇವೆ ಪ್ರಚಾರ ಹೇಗೆ ಬೆಳೆಸೋದು, ಭಗವಂತನ ಲೀಲೆಗಳ ಗುಣಗಾನ ಹೇಗೆ ಮಾಡೋದು, ಜನರ ಉದ್ಧಾರ ಹೇಗೆ ಮಾಡೋದು, ಇದು ಒಂದೇ ಚಿಂತನೆ ಮಾಡ್ತಿರ್ತಾರೆ ಹೊರತು ಅವರಿಗೆ ಬೇರೆ ಚಿಂತನೆ, ಸ್ವಾರ್ಥ ಚಿಂತನೆ ಇರಲ್ಲ. ಆ ತರದ ಭಕ್ತರ ಸಂಘ ಬಹಳ ಮಹತ್ವಪೂರ್ಣವಾದದ್ದು. ಆ ತರದ ಭಕ್ತರ ಸಂಘದಲ್ಲಿ ಶ್ರವಣ ಮಾಡೋದು ಬಹಳ ಮಹತ್ವಪೂರ್ಣ. ಆವಾಗ ನಮಗೆ ಭಗವಂತನ ಲೀಲೆಗಳು, ಭಗವಂತನ ರೂಪ, ನಾಮ, ಗುಣ ಇವೆಲ್ಲ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲಾದ್ರೆ ಭಗವಂತಂದು ನಮ್ದು ದೂರದ ಸಂಬಂಧ ಇದೆ.
ನಾವು ಭಗವಂತನ ಸಂಬಂಧವನ್ನು ತಿರಸ್ಕಾರ ಮಾಡಿ ಈ ಪ್ರಪಂಚದಲ್ಲಿ ಭಗವಂತನಿಂದ ಸ್ವತಂತ್ರವಾಗಿ ಸುಖವನ್ನು ಅನುಭವಿಸ್ಲಿಕ್ಕೆ ಬಂದಿದ್ದೇವೆ. ಅದಕ್ಕೆ ಈ ಸಾಮಾನ್ಯ ಜೀವಿಗಳಿಗೆ ಭಗವಂತನ ಪ್ರತಿ ಆಸಕ್ತಿ ಇಲ್ಲ, ಆಕರ್ಷಣೆ ಇಲ್ಲ. ಅದ ಆಕರ್ಷಣೆಗೋಸ್ಕರ ಈ ಶುದ್ಧ ಭಕ್ತ ಅನ್ನುವಂತ ಮಾಧ್ಯಮ ಬೇಕೇ ಬೇಕು. ಅದಿಲ್ಲ ಅಂದ್ರೆ ಸಾಧ್ಯ ಇಲ್ಲ. ಅದಕ್ಕೆ ಒಬ್ಬ ವ್ಯಕ್ತಿ ದೇವಸ್ಥಾನಗಳಿಗೆ ಹೋಗ್ತಾರೆ, ತೀರ್ಥಕ್ಷೇತ್ರಕ್ಕೆ ಹೋಗ್ತಾರೆ. ನಿಜವಾಗಿ ದೇವಸ್ಥಾನಕ್ಕೆ ತೀರ್ಥಕ್ಷೇತ್ರಕ್ಕೆ ಹೋಗೋ ಉದ್ದೇಶ ಇದೆ. ಏನಂತೆ, ಅಲ್ಲಿ ಸಾಧುಗಳಿರ್ತಾರೆ. ಆ ಸಾಧುಗಳ ಹತ್ರ ಏನಾದ್ರೂ ಒಂದು ಕೇಳ್ಬೇಕು, ಅವ್ರಿಗೆ ಭಗವಂತನ ಲೀಲೆ ಶ್ರವಣ ಆಗ್ಲಿ ಅನ್ನುವಂತ ಉದ್ದೇಶಕ್ಕೋಸ್ಕರ ಅಲ್ಲಿ ಹೋಗ್ಬೇಕು. ಈಗ ದೇವಸ್ಥಾನಗಳಲ್ಲಿ ಒಂದು ಪದ್ಧತಿ ಇದೆ. ದೇವಸ್ಥಾನಕ್ಕೆ ಹೋಗ್ತೇವಿ, ಹೋದ್ಮೇಲೆ ನಮಸ್ಕಾರ ಮಾಡಿದ ತಕ್ಷಣ ಬರಲ್ಲ, ಒಂದ್ 5 ನಿಮಿಷ ಕುತ್ಕೊಳ್ತೇವಿ. 2 ನಿಮಿಷ ಆದ್ರೂ ಕೂತ್ಕೊಂಡ್ ಬರ್ತಾರೆ, ಹೌದಲ್ವಾ? ಯಾಕೆ ಆ ಪದ್ಧತಿ ಇದೆ ಗೊತ್ತಾ? ಯಾಕಂದ್ರೆ ಅದ್ ಸುಮ್ನೆ ಅದೊಂದ್ ಶಾಸ್ತ್ರ ಅಲ್ಲ. ಆ ಸಮಯದಲ್ಲಿ ಒಂದ್ ಸ್ವಲ್ಪ ದೇವಸ್ಥಾನ ವಾತಾವರಣದಲ್ಲಿ ಕುತ್ಕೊಂಡ್ರೆ ಅಲ್ಲಿರುವಂತ ಸಾಧುಗಳು ಬಂದು ಒಂದ್ ಸ್ವಲ್ಪ ಭಗವಂತನ ಗುಣಗಾನ ಮಾಡ್ಲಿ, ಅವ್ರ ಹತ್ರ ಕೇಳಿಸುವಂತ ಅವಕಾಶ ಸಿಗ್ಲಿ ಅನ್ನೋ ಕಾರಣಕ್ಕೆ, ಇದು ಸಾಧು ಸಂಘ ಸಾಧ್ಯವಾಗ್ಲಿ ಅನ್ನೋ ಕಾರಣಕ್ಕೆ ಇದೆ. ತೀರ್ಥಕ್ಷೇತ್ರಗಳಿಗೆ ಹೋಗ್ತೇವೆ ನಾವು, ಧಾಮಗಳಿಗೆ ಹೋಗ್ತೇವೆ. ಅಲ್ಲಿ ಹೋದ್ರೂ ಕೂಡ ನಮ್ಮ ಉದ್ದೇಶ ಏನಿರ್ಬೇಕಂದ್ರೆ, ಇಲ್ಲಿ ಹೋದ್ರೆ ಇಲ್ಲಿರುವಂತ ಸಾಧುಗಳ ಸಂಘದಲ್ಲಿ ಒಂದ್ ಸ್ವಲ್ಪ ಶ್ರವಣ ಆಗ್ಲಿ, ಈ ಕ್ಷೇತ್ರದ ಗುಣಗಾನ ಆಗ್ಲಿ, ಅದರಿಂದ ನಮ್ಮ ಶುದ್ಧಿ ಆಗುತ್ತೆ ಅನ್ನೋದು ಒಂದೇ ಇರುತ್ತೆ. ಆ ಕಾರಣದಿಂದ ನಮ್ಮ ಕೃಷ್ಣ ಭಾವನಾಮೃತ ಸಂಘದಲ್ಲಿ ದೇವಸ್ಥಾನಗಳಲ್ಲಿ ನಿತ್ಯ ಭಾಗವತ ಶ್ರವಣ ನಡೀತಾ ಇರುತ್ತೆ, ಗೀತಾ ಶ್ರವಣ ನಡೀತಾ ಇರುತ್ತೆ. ಪ್ರತಿದಿನ ಪ್ರತಿ ಇಸ್ಕಾನ್ ದೇವಸ್ಥಾನಗಳಲ್ಲಿ ಪ್ರತಿದಿನ ನಡೀತಾ ಇರುತ್ತೆ. ಯಾಕೆ ಆ ತರ ನಡೀತಾ ಇರುತ್ತೆ? ಜನರಿಗೆ ಜಾಸ್ತಿ ಶ್ರವಣದ ಅವಕಾಶ ಸಿಗ್ಲಿ ಅಂತ. ನಮ್ಮ ಭಾನುವಾರದ ಕಾರ್ಯಕ್ರಮಗಳಿರ್ತಾವೆ, ಹೊರಗಡೆ ಬೇರೆ ಬೇರೆ ಜಾಗದಲ್ಲಿ ಜನರು ಭಕ್ತರ ಮನೆಯಲ್ಲಿ ಕಾರ್ಯಕ್ರಮ ಮಾಡ್ತಾರೆ. ಯಾಕೆ ಈ ತರ ಮಾಡ್ತಾರೆ? ಶ್ರವಣ ಜಾಸ್ತಿ ಆಗ್ಲಿ ಅನ್ನುವಂತ ಒಂದೇ ಉದ್ದೇಶ. ನಮ್ಮ ಎಲ್ಲಾ ಉತ್ಸವಗಳು, ಫೆಸ್ಟಿವಲ್ಸ್, ಅದರಲ್ಲಿ ಕಡ್ಡಾಯವಾಗಿ ಶ್ರವಣ ಆಗ್ಲೇಬೇಕು. ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಶ್ರವಣ ಆದ್ರೂ ಆಗ್ಲೇಬೇಕು. ಯಾಕಂದ್ರೆ ಅಷ್ಟು ಶ್ರವಣ ಆದಷ್ಟು, ಅಷ್ಟು ಹರಿಕಥಾ ಆದಷ್ಟು ಏನಾಗುತ್ತೆ, ಹೃದಯ ಶುದ್ಧಿ ಆಗುತ್ತೆ. ಈ ಭಗವಂತನ ಗುಣಗಾನ ಸಾಮಾನ್ಯ ಜನ ಮಾಡಲ್ಲ. ಇಲ್ಲಿ ಪ್ರಭುಪಾದರು ಒಂದ್ ದೊಡ್ಡ ಲಿಸ್ಟ್ ಹೇಳಿದ್ದಾರೆ, ಯಾರ್ಯಾರು ಭಗವಂತನ ಗುಣಗಾನ ಮಾಡಿದ್ದಾರೆ ಅಂತ. ನಾರದ, ವ್ಯಾಸ, ವಾಲ್ಮೀಕಿ, ಮಧ್ವ, ರಾಮಾನುಜಾಚಾರ್ಯ, ಭಕ್ತಿ ವಿನೋದ್ ಠಾಕೂರ್, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್, ಶ್ರೀಲ ಪ್ರಭುಪಾದರು, ಇವರೆಲ್ಲರೂ ಭಗವಂತನ ಗುಣಗಾನ ಮಾಡಿದ್ದಾರೆ. ಇವರೆಲ್ಲರೂ ಕೃಷ್ಣನನ್ನು ದೇವೋತ್ತಮ ಪರಮ ಪುರುಷ ಅಂತ ಸ್ವೀಕಾರ ಮಾಡಿದ್ದಾರೆ. ಅವರ ಅಧಿಕಾರದ ಮೇಲೆ ನಾವು ಸ್ವೀಕಾರ ಮಾಡ್ತೇವೆ ಹೊರತು ಸ್ವತಂತ್ರವಾಗಿ ಸ್ವೀಕಾರ ಮಾಡಲ್ಲ. ಇದು ಕೃಷ್ಣ ಭಗವಂತ ಇದ್ದಾನೆ ಅಂತ ಅನ್ನೋದು ಒಂದು ಊಹೆ ಅಲ್ಲ. ಇದಕ್ಕೆ ದೃಢವಾದ ಇದು ನಾವು ದೃಢವಾಗಿ ಸಿದ್ಧಪಡಿಸ್ತೇವೆ ಇವರ ಅಧಿಕಾರದ ಮೇಲೆ. ಈಗ ಒಂದು ಹೊಸ ಕಾಲೇಜ್ಗೆ ಅಡ್ಮಿಷನ್ ತಗೋಬೇಕಾಗಿರುತ್ತೆ. ಹೇಗೆ ಅಡ್ಮಿಷನ್ ತಗೊಳ್ತಾ ಇರ್ತಾರೆ? ಸುಮ್ನೆ ಯಾವ್ದಾದ್ರು ಒಂದು ಕಾಲೇಜ್ ಸೆಲೆಕ್ಟ್ ಮಾಡಲ್ಲ. ಯಾವ ಕಾಲೇಜಲ್ಲಿ ಒಳ್ಳೆ ರೆಪ್ಯುಟೇಷನ್ ಇದೆ ಅಲ್ಲೆಲ್ಲ ಕಾಲೇಜ್ ಹೊರಗಡೆ ದೊಡ್ಡ ಫೋಟೋಗಳು ಹಾಕಿರ್ತಾರೆ. ಏನ್ ಫೋಟೋಗಳು ಹಾಕಿರ್ತಾರೆ? ತಮ್ಮ ಸ್ಟೂಡೆಂಟ್ ಗಳ ಫೋಟೋ ಹಾಕಿರ್ತಾರೆ. ಈ ಸ್ಟೂಡೆಂಟ್ ಫಸ್ಟ್ ರ್ಯಾಂಕ್ ಬಂದ್ರು ಇಷ್ಟು ಮಾರ್ಕ್ಸ್ ತಗೊಂಡ್ರು, ಈ ಸ್ಟೂಡೆಂಟ್ ಸೆಕೆಂಡ್ ರ್ಯಾಂಕ್ ಬಂದ್ರು ಇಷ್ಟು ಮಾರ್ಕ್ಸ್ ತಗೊಂಡ್ರು, ಸ್ಟೇಟ್ ಫಸ್ಟ್ ಇದ್ದಾರೆ, ಅದೆಲ್ಲ ಯಾಕೆ ಹಾಕ್ತಾರೆ? ಅಡ್ವರ್ಟೈಸ್ಮೆಂಟ್ ನೋಡಿ, ಓ ತುಂಬಾ ಒಳ್ಳೆ ಕಾಲೇಜ್ ಇದೆ, ನಾಳೆ ನನ್ ಮಗಂದು ಈ ತರ ಫೋಟೋ ಬರುತ್ತೆ ಅಂತ ಆ ತರ ಯೋಚನೆ ಮಾಡ್ತಾರೆ ಜನ. ಅದರಲ್ಲಿ ಅಡ್ಮಿಷನ್ ತಗೊಳ್ತಾರೆ. ಅದೇ ತರ ಒಂದ್ 4 ಜನ ಪರಿಚಯದವರು ಹೇಳ್ತಾರೆ, ಓ ಅಲ್ಲಿ ಒಳ್ಳೆ ಕಾಲೇಜ್ ಇದೆ ನೋಡಿ, ಇವರು ಗ್ರಾಜುಯೇಟ್ ಆದ್ರು ಅವ್ರಿಗೆ ಒಳ್ಳೆ ಜಾಬ್ ಸಿಕ್ತು, ಇವ್ರು ಗ್ರಾಜುಯೇಟ್ ಆದ್ರು ಅವ್ರಿಗೆ ಒಳ್ಳೆ ಭವಿಷ್ಯ ಆಯ್ತು, ಎಲ್ಲ ಚೆನ್ನಾಗಾಯ್ತು ಅಂತ ಒಂದ್ 10-6 ಜನರ ಕೇಳಿ ಆಮೇಲೆ ನಾವು ತಗೊಳ್ತೇವೆ, ಹೌದು ಅಲ್ವಾ? ಈ ಪದ್ಧತಿ ಇದೆ. ಈಗ ಆಧ್ಯಾತ್ಮಿಕ ಮಾರ್ಗದಲ್ಲೂ ಕೂಡ ಇದೇ ತರ ಪದ್ಧತಿ ಇದೆ. ಆಧ್ಯಾತ್ಮಿಕ ಮಾರ್ಗದಲ್ಲೂ ಕೂಡ ಇಂದಿನ ಸ್ಟೂಡೆಂಟ್ಸ್ ಯಾವ ತರ ಗ್ರಾಜುಯೇಟ್ ಆಗಿದ್ದಾರೆ, ಅವರು ಜೀವನದಲ್ಲಿ ಏನ್ ಮಾಡ್ತಾ ಇದ್ದಾರೆ, ಅವ್ರ ಜೀವನ ಹೇಗೆ ಸುಧಾರಣೆ ಆಯ್ತು, ಅದನ್ನ ನೋಡಿ ಈ ಯೂನಿವರ್ಸಿಟಿಯಲ್ಲಿ ನಾವೆಲ್ಲರೂ ಅಡ್ಮಿಷನ್ ತಗೋಬೇಕು. ಅದಕ್ಕೆ ನಾರದ್ ಮುನಿಗಳು ಇದೇ ಯೂನಿವರ್ಸಿಟಿಯಿಂದ ಬಂದಿದ್ದಾರೆ, ವೇದವ್ಯಾಸರು ಇಲ್ಲೇ ಬಂದಿದ್ದಾರೆ, ವಾಲ್ಮೀಕಿ, ಮಧ್ವಾಚಾರ್ಯ, ರಾಮಾನುಜಾಚಾರ್ಯ, ಶ್ರೀ ಚೈತನ್ಯ ಮಹಾಪ್ರಭುಗಳು, ಇವರೆಲ್ಲರೂ ಇದರಿಂದಾನೇ ಉತ್ತೀರ್ಣರಾಗಿದ್ದಾರೆ. ಪ್ರಹ್ಲಾದ, ಧ್ರುವ, ಇವರೆಲ್ಲರೂ ಈ ತರ ಶ್ರೇಷ್ಠ ವ್ಯಕ್ತಿಗಳು ಆಗಿದ್ದಾರೆ ಅಂದ್ಮೇಲೆ ಇದು ಬಹಳ ಒಳ್ಳೆ ಯೂನಿವರ್ಸಿಟಿ ಇದೆ, ಎಲ್ಲರೂ ಇಲ್ಲಿ ಅಡ್ಮಿಷನ್ ತಗೋಬೇಕು ಅಂತ ಅರ್ಥ. ಭಾಗವತ ಯೂನಿವರ್ಸಿಟಿಲಿ ಎಲ್ಲರೂ ಇಲ್ಲಿ ಬಂದು ಅಡ್ಮಿಷನ್ ತಗೊಂಡು ಇದ್ ಮಾಡ್ಬೇಕು. ಅರ್ಜುನ ಕೂಡ ಅದೇ ತರ. ಅರ್ಜುನ ಕೃಷ್ಣನಿಗೆ ಏನ್ ಹೇಳ್ತಾರೆ? ಹಸಿತೋ ದೇವಲ ವ್ಯಾಸಂ, ಈ ತರ ಶ್ರೇಷ್ಠವಾದಂತ ವ್ಯಕ್ತಿಗಳು ನಿಮ್ಮನ್ನ ಭಗವಂತ ದೇವೋತ್ತಮ ಪರಮ ಪುರುಷ ಅಂತ ಸ್ವೀಕಾರ ಮಾಡಿದ್ದಾರೆ. ಅವ್ರ ಅಧಿಕಾರದ ಮೇಲೆ ಸ್ವೀಕಾರ ಮಾಡ್ತಾರೆ. ಅರ್ಜುನ ಬರೀ ಭಾವನಾತ್ಮಕವಾಗಿ ಸ್ವೀಕಾರ ಮಾಡ್ಲಿಲ್ಲ. ಓ ನೀನ್ ನನ್ ಸ್ನೇಹಿತ ಇದೆಯಾ, ಅದಕ್ಕೆ ನಿನ್ ಮಾತು ಸರಿ ಅಂತ ಭಾವನಾತ್ಮಕವಾಗಿ ಸ್ವೀಕಾರ ಮಾಡ್ಲಿಲ್ಲ. ಅವರು ಈ ತರ ಶ್ರೇಷ್ಠವಾದ ಸಾಧುಗಳ ಅಧಿಕಾರದ ಮೇಲೆ ಸ್ವೀಕಾರ ಮಾಡಿದ್ರು. ಅವ್ರು ಹೇಳಿದ್ದಾರೆ ಅಂದ್ಮೇಲೆ ಸತ್ಯನೇ ಇರ್ಬೇಕು ಅಂತ. ಅದೇ ತರ
ನಮಗೂ ಕೂಡ ಈ ತರ ಸಾಧುಗಳ ಸಂಘ ಇದೆ. ಶ್ರೀಲ ಪ್ರಭುಪಾದರು, ಅವ್ರ ಗುರು ಆಗಿರುವಂತ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರು, ಭಕ್ತಿ ವಿನೋದ್ ಠಾಕೂರು, ಶ್ರೀ ಚೈತನ್ಯ ಮಹಾಪ್ರಭು, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ಶಂಕರಾಚಾರ್ಯ, ಈ ತರ ಶ್ರೇಷ್ಠವಾದ ವ್ಯಕ್ತಿಗಳು ಸ್ವೀಕಾರ ಮಾಡಿರೋ ಕಾರಣದಿಂದ ಅವರ ಅಧಿಕಾರದ ಮೇಲೆ ನಾವು ಕೂಡ ಸ್ವೀಕಾರ ಮಾಡ್ಬೋದು. ಏನಂತೆ? ಭಗವಂತ ದೇವೋತ್ತಮ ಪರಮಪುರುಷ ಕೃಷ್ಣನೇ ಅಂತ. ಕಲಿಯುಗದಲ್ಲಿ ಇದ್ರ ಬಿಟ್ಟು ಬೇರೆ ದಾರಿ ಇಲ್ಲ. ಶ್ರವಣ ಕೀರ್ತನ ಬಿಟ್ಟು ಬೇರೆ ದಾರಿಯೇ ಇಲ್ಲ ಕಲಿಯುಗದ ದೋಷಗಳ ನಿವಾರಣೆ ಮಾಡ್ಲಿಕ್ಕೆ. ಇಲ್ಲಿ ಪ್ರಭುಪಾದರು ತಾತ್ಪರ್ಯದಲ್ಲಿ ಏನ್ ಬರೀತಾರೆ? ಈ ಎಲ್ಲಾ ದ್ವಂದ್ವಗಳು, ಎಲ್ಲಾ ಜಗಳಗಳು ಯಾಕೆ ಆಗ್ತಾ ಇದೆ? ಯಾಕಂದ್ರೆ ಹರಿಕಥಾ ಶ್ರವಣ ಆಗ್ತಾ ಇಲ್ಲ ಅಂತ. ಹರಿಕಥಾ ಶ್ರವಣ ಒಂದು ಆರಂಭ ಮಾಡ್ಬಿಡಿ, ಕಲಿಯುಗದ ಎಲ್ಲಾ ಕಲಹಗಳು, ಎಲ್ಲಾ ಜಗಳ ಎಲ್ಲಾ ನಿವಾರಣೆ ಆಗ್ಬಿಡುತ್ತೆ ಅದಾಗೆ ಅಂತ. ಆಗ್ಬಾರ್ದು ಅಂತ ಒಂದು ಹೊಸ ಊಹೆಯನ್ನು ಮಾಡ್ತಾ ಇದ್ದಾರೆ. ಏನು? ಧರ್ಮ ನಿರಪೇಕ್ಷತೆ ಅಂತ ಮಾಡ್ತಾ ಇದ್ದಾರೆ. ಸರಿಯಪ್ಪ, ಇವ್ರು ಜಗಳಾಡ್ತಾ ಇದ್ದಾರ, ನಾವು ಧರ್ಮ ನಿರಪೇಕ್ಷ ಆಗೋಣ, ಒಂದು ಧರ್ಮಕ್ಕೆ ನಾವು ಪ್ರೋತ್ಸಾಹನೆ ಕೊಡೋದ್ ಬೇಡ, ಒಂದು ಮತಕ್ಕೆ ಪ್ರೋತ್ಸಾಹನೆ ಕೊಡೋದ್ ಬೇಡ, ನಾವು ಇದ್ರಿಂದ ಬೇರೆ ಆಗ್ಬಿಡೋಣ ಅಂತ. ಆದ್ರೆ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ತರದ್ದು ಊಹೆ ಇನ್ನೂ ತೊಂದರೆ ಕೊಡ್ತಾ ಇದೆ, ನಾಸ್ತಿಕವಾದ ಪ್ರಚೋದನೆ ಕೊಡ್ತಾ ಇದೆ. ಅದು ಯಾಕೆ ನಾಸ್ತಿಕವಾದಕ್ಕೆ ಪ್ರಚೋದನೆ ಕೊಡ್ತಾ ಇದೆ? ಧರ್ಮ ನಿರಪೇಕ್ಷತೆ. ಯಾಕಂದ್ರೆ ಇದು ಒಂಥರ ಬೇಜವಾಬ್ದಾರಿ. ನಾನ್ ನಿಮ್ ಧರ್ಮಕ್ಕೂ ಪ್ರೋತ್ಸಾಹನೆ ಕೊಡಲ್ಲ, ನಿಮ್ದಕ್ಕೂ ಕೊಡಲ್ಲ, ಯಾರದಕ್ಕೂ ಕೊಡಲ್ಲ, ಯಾವ್ದಕ್ಕೂ ಕೊಡಲ್ಲ, ಸುಮ್ನೆ ಇರ್ತೇನೆ ಅಂತ. ಅದ್ರಿಂದ ಏನಾಗ್ತಾ ಇದೆ ಅಂದ್ರೆ ಅಧರ್ಮಕ್ಕೆ ಪ್ರೋತ್ಸಾಹನೆ ಜಾಸ್ತಿ ಬರ್ತದೆ. ಎಲ್ಲಿ ನೀವು ಧರ್ಮಕ್ಕೆ ಪ್ರೋತ್ಸಾಹನೆ ಕೊಡಲ್ಲ, ಅಲ್ಲಿ ಸಮಾಜದಲ್ಲಿ ಏನಾಗುತ್ತೆ? ಅಧರ್ಮ ಆಗುತ್ತೆ. ಅದಕ್ಕೆ ಸೆಕ್ಯುಲರಿಸಂ ಅಂತಂತಾರೆ, ಧರ್ಮ ನಿರಪೇಕ್ಷತೆ. ಈ ಧರ್ಮ ನಿರಪೇಕ್ಷತೆಯಿಂದ ಇನ್ನೂ ಜಾಸ್ತಿ ತೊಂದರೆ ಆಗ್ತಾ ಇದೆ ಹೊರತು ಒಳ್ಳೇದೇನ ಆಗ್ತಾ ಇಲ್ಲ. ಜನರಿಗೆ ಆತರ ಸ್ವಾತಂತ್ರ್ಯ ಕೊಡಬಾರ್ದು. ನೀವು ಏನ್ ಪಾಲನೆ ಮಾಡ್ತಿದ್ರೆ ಮಾಡಿ, ಬೇಡದ್ರೆ ಬಿಡಿ ಅನ್ನೋ ಸ್ವಾತಂತ್ರ್ಯ ಕೊಡಬಾರ್ದು. ಧರ್ಮ ನಿರಪೇಕ್ಷತೆ ಸ್ಥಾನದಲ್ಲಿ ನಿಜವಾದ ಧರ್ಮ ನಿರಪೇಕ್ಷತೆ ಏನಂದ್ರೆ, ಪ್ರತಿಯೊಬ್ಬ ವ್ಯಕ್ತಿ ಯಾವ್ದಾದ್ರು ಧರ್ಮ ಪಾಲನೆ ಮಾಡ್ಲಿ, ಅವ್ರದೇ ಆದ ಮತ ಪಾಲನೆ ಮಾಡ್ಲಿ, ಕನಿಷ್ಠ ಧರ್ಮದ ಮಾರ್ಗದ ಮೇಲೆ ಇರ್ಲಿ, ಈ ಕಡ್ಡಾಯ ಮಾಡ್ಬೇಕು ಎಲ್ಲರಿಗೂ. ಸರಿಯಪ್ಪ, ನೀವು ಪ್ರಭುಪಾದರು ಹೇಳ್ತಾ ಇದ್ರು, ನಿಮಗೆ ಕ್ರಿಶ್ಚಿಯನ್ ಮತ ಪಾಲನೆ ಮಾಡ್ಬೇಕಾಗಿದೆ, ಅದನ್ನ ಗಂಭೀರವಾಗಿ ಪಾಲನೆ ಮಾಡಿ. ಕ್ರೈಸ್ತ ಹೇಳಿರುವಂತ ಉಪದೇಶಗಳನ್ನ ಗಂಭೀರವಾಗಿ ಪಾಲನೆ ಮಾಡಿ. ಇಸ್ಲಾಮದ ವಿದ್ಯೆ ಇದೆ, ಅವ್ರದ್ದು ಮತವನ್ನು ಗಂಭೀರವಾಗಿ ಪಾಲನೆ ಮಾಡಿ. ಕನಿಷ್ಠವಾಗಿ ಯಾವ್ದಾದ್ರು ಧರ್ಮದ ಮಾರ್ಗದ ಮೇಲೆ ಜನ ಇರ್ಬೇಕು ಹೊರತು ಅಧರ್ಮದ ಮಾರ್ಗದ ಮೇಲೆ ಇರ್ಬಾರ್ದು. ಎಲ್ಲಿ ಧರ್ಮ ಇರಲ್ಲ ಅದಾಗೆ ಅಧರ್ಮ ಬಂದೇ ಬಿಡುತ್ತೆ. ಸರಿ, ಇನ್ನೊಂದು ಪ್ರಶ್ನೆ ಬರುತ್ತೆ, ಹಾಗಿದ್ರೆ ನಾಸ್ತಿಕವಾದದಲ್ಲಿ ಏನ್ ಸಮಸ್ಯೆ ಇದೆ? ಎಲ್ಲಾರು ದೇವ್ರನ್ನ ನಂಬಲೇಬೇಕು ಅಂತ ಏನಿದ್ಯಾ? ನಾವು ಬರೀ ಒಳ್ಳೆಯವರಿದ್ರೆ ಸಾಕಾಗಲ್ವಾ ಅಂತ ಇದೊಂದು ಪ್ರಶ್ನೆ ಬರುತ್ತೆ. ಆತರ ಇಲ್ಲ. ಎಲ್ಲಿ ಧರ್ಮ ಬರಲ್ಲ ಅಲ್ಲಿ ನೈತಿಕತೆ ಬರಲ್ಲ. ಧರ್ಮ ಇದ್ದಲ್ಲಷ್ಟೇ ನೈತಿಕತೆ ಸಾಧ್ಯ ಅಂತ. ಇಲ್ಲ, ನಾವು ನೈತಿಕತೆಯನ್ನು ಮಾಡೋಣಲ್ಲ, ನಾವು ಯಾರಿಗೂ ಕೆಟ್ಟು ಮಾಡಬಾರ್ದು, ಯಾರಿಗಾದ್ರೂ ಕೆಟ್ಟು ಮಾಡಿದ್ರೆ ಅದಕ್ಕೆ ದಂಡಾವಧಿ ಮಾಡೋನು, ಅವ್ರಿಗೆ ದಂಡ ಕೊಡೋಣಂತೆ. ಈ ತರ ನಿಯಮಗಳನ್ನ ಮಾಡಿದ್ರೆ ಒಳ್ಳೆ ಸಮಾಜ ನಿರ್ಮಾಣ ಆಗುತ್ತಲ್ಲ. ಅದ್ಯಾಕೆ ದೇವರು ಧರ್ಮ ಅಂತ ನಂಬಲೇಬೇಕು ಅಂತ ಇದೊಂದು ಪ್ರಶ್ನೆ ಬರುತ್ತೆ. ಈಗ ಈ ಪ್ರಶ್ನೆಗೆ ಹೇಗೆ ಉತ್ತರ ಕೊಡ್ತೇವೆ? ನಾವು ಒಬ್ರಿಗೊಬ್ರು ಒಳ್ಳೆಯವರಿದ್ರೆ ಸಾಕಲ್ಲ ಅಂತ. ಆದ್ರೆ ಮನುಷ್ಯರು ತಮ್ಮ ಊಹೆಯಿಂದ ನೈತಿಕತೆದು ನಿಯಮಗಳನ್ನ ತೆಗೆದಿದ್ರೆ ಅದು ಜಾಸ್ತಿ ದಿನ ಉಳಿಯಲ್ಲ. ಸರಿಯಪ್ಪ, ನೀವಾದ್ರೂ ನೈತಿಕತೆಗೋಸ್ಕರ ಕೆಲವು ನಿಯಮಗಳು ಮಾಡ್ತಿರೋದಿಲ್ಲ, ಅದರ ಅರ್ಥ ಕನಿಷ್ಠ ನಿಯಮಗಳು ಬೇಕೇ ಬೇಕಂತಾದ್ರೂ ಒಪ್ಕೊಳ್ತೀವಿ. ನಿಯಮಗಳು ಇಲ್ಲದೆ ಇರುವಂತ ಸಮಾಜ ನಡೆಯಲ್ಲ. ನಿಯಮಗಳಂತೂ ಬೇಕೇ ಬೇಕು. ಯಾಕಂದ್ರೆ ಧರ್ಮದ ನಿಯಮಗಳಿಲ್ಲ ಅಂದ್ರೆ ನಿಮ್ ನಿಯಮಗಳಾದ್ರೂ ಪಾಲನೆ ಆಗ್ಲೇಬೇಕು. ಯಾವ್ದಾದ್ರು ಸ್ಟ್ಯಾಂಡರ್ಡ್ ಬೇಕೇ ಬೇಕು, ಯಾವ್ದಾದ್ರು ನಿಯಮಗಳು ಬೇಕು. ಈಗ ಮನುಷ್ಯರಲ್ಲಿ 4 ದೋಷಗಳಿದೆ. ಮನುಷ್ಯರು ಇಂದ್ರಿಯಗಳು ಅಪಟತ್ವ ಇದೆ, ಮತ್ತೆ ಅವರು ತಪ್ಪುಗಳನ್ನ ಮಾಡ್ತಾರೆ, ಅವರು ಮೋಸ ಮಾಡ್ತಾರೆ, ಸುಳ್ಳು ಹೇಳ್ತಾರೆ, ಭ್ರಮೆಗೊಳಗಾಗ್ತಾರೆ. ಈ ತರ ದೋಷಯುಕ್ತ ಇರುವಂತ ವ್ಯಕ್ತಿಗಳು ಮಾಡಿರುವಂತ ನೈತಿಕತೆ ನಿಯಮಗಳು ಒಳ್ಳೇದ ಅಥವಾ ಧರ್ಮದಿಂದ ಬಂದಿರೋದು ಒಳ್ಳೇದ? ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ ಅಂತ ಹೇಳ್ತಾರೆ. ಭಗವಂತನಿಂದ ಬಂದಿರುವಂತ ನಿಯಮಗಳು ಧರ್ಮ ಅಂತಾರೆ. ಇದು ಏನಿದೆ, ಈ ಧರ್ಮಗಳು ಸಾಮಾನ್ಯ ವ್ಯಕ್ತಿಗಳು ಸೃಷ್ಟಿ ಮಾಡಿದ್ದಲ್ಲ, ಇದು ಅನಾದಿ ಕಾಲದಿಂದ ಬರ್ತಾ ಇದೆ. ಇದು ಅಪೌರುಷೇಯ. ವೇದಗಳು ಅಪೌರುಷೇಯ, ಯಾವ ಪುರುಷ ಸೃಷ್ಟಿ ಮಾಡಿಲ್ಲ, ಅದು ಅನಾದಿ ಕಾಲದಿಂದ ಬರ್ತಾ ಇದೆ. ಆತರ ಅನಾದಿ ಕಾಲದಿಂದ ಬಂದಿರೋ ಕಾರಣದಿಂದ ಬೇರೆ ಬೇರೆ ಋಷಿಗಳಿಗೆ ಬೇರೆ ಬೇರೆ ಸಮಯದಲ್ಲಿ ಈ ವೇದಗಳು ಗೋಚರ ಆಗಿದೆ. ಆ ಬೇರೆ ಬೇರೆ ಸಮಯದಲ್ಲಿ ಗೋಚರ ಆಗಿರುವಂತ ಜ್ಞಾನವನ್ನು ಆ ಋಷಿಗಳು ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ಇದು ಯಾರು ದೋಷಯುಕ್ತ ವ್ಯಕ್ತಿ ಸೃಷ್ಟಿ ಮಾಡಿಲ್ಲ. ಆ ತರದ್ದು ನಿಯಮಗಳನ್ನ ಪಾಲನೆ ಮಾಡೋದು ಜಾಸ್ತಿ ಒಳ್ಳೇದು ಹೊರತು ಈ ದೋಷಯುಕ್ತವಾಗಿರುವಂತ ಸಾಮಾನ್ಯ ಜೀವಿಗಳು ಮಾಡಿರುವಂತ ನಿಯಮಗಳು ಪಾಲನೆ ಮಾಡಿದ್ರೆ ಏನಾಗುತ್ತೆ? ಒಬ್ರಿಗೆ ನ್ಯಾಯ ಆಗುತ್ತೆ, ಇನ್ನೊಬ್ರಿಗೆ ಅನ್ಯಾಯ ಆಗುತ್ತೆ.
ಆಗುತ್ತೆ. ಈಗ ತುಂಬಾ ಸರಳ, ಇವತ್ತಿನ ಕಾಲದಲ್ಲಿ ನಾವು ಸ್ಪಷ್ಟವಾಗಿ ನೋಡ್ಬೋದು ಏನಂತೆ, ಆ ಆ ಮನುಷ್ಯರು ಎಲ್ಲಾರು ಒಬ್ರಿಗೊಬ್ರು ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ. ಆದ್ರೆ ಏನಾಗ್ತಾ ಇದೆ, ಪ್ರಾಣಿಗಳ ಮೇಲೆ ಅನ್ಯಾಯ ಆಗ್ತಾ ಇದೆ, ಪ್ರಾಣಿಗಳು ಹತ್ಯೆ ಆಗ್ತಾ ಇದೆ. ಈಗ ಒಬ್ಬ ವ್ಯಕ್ತಿ ಒಂದು ಸ್ತ್ರೀ ಗರ್ಭಿಣಿ ಆಗ್ತಾಳೆ, ನನಗೆ ಈ ಗರ್ಭದಿಂದ ನೋವಾಗುತ್ತೆ, ತೊಂದರೆ ಆಗುತ್ತೆ, ಜವಾಬ್ದಾರಿ ಬರುತ್ತೆ, ಅದಕ್ಕೆ ನನಗೆ ಸ್ವಾತಂತ್ರ್ಯ ಇದೆ ಈ ಮಗುನ ಹತ್ಯೆ ಮಾಡ್ಬೋದು ಅಂತ, ಅಭ್ರೂಣ ಹತ್ಯೆ ಅಂತ ಹೇಳ್ತಾರೆ. ಅದಕ್ಕೆ ಸೈಂಟಿಸ್ಟ್ಗಳು ಏನ್ ಹೇಳ್ತಾರೆ, ಹೊಸಾದ್ ಒಂದು ವಿಚಾರ, ಓ ಇಲ್ಲ ಭ್ರೂಣದಲ್ಲಿ ಜೀವನೇ ಇರಲ್ಲ, ಪ್ರಾಣನೇ ಇರಲ್ಲ, ಅದಕ್ಕೆ ಹತ್ಯೆ ಮಾಡಿದ್ರೆ ಒಳ್ಳೇದು ಅಂತ. ಅದಕ್ಕೆ ಒಂದು ಹೊಸದೇನಂತ ಅದಕ್ಕೆ ನೈತಿಕತೆ ಎಲ್ಲಿ ತನಕ ಶಾಸ್ತ್ರ ಆಧಾರದ ಮೇಲೆ ಇರಲ್ಲ, ಅಲ್ಲಿ ತನಕ ಯಾರಿಗಾದ್ರೂ ಅನ್ಯಾಯ ಆಗೋದು, ಯಾರಿಗಾದ್ರೂ ತೊಂದರೆ ಆಗೋದು. ಈಗ ಗರ್ಭದಲ್ಲಿರುವಂತ ಮಗು, ಅದಕ್ಕೆ ಸ್ವಾತಂತ್ರ್ಯ ಇರಲ್ವಾ? ಅದಕ್ಕೆ ಇಚ್ಛೆಗಳಿರಲ್ವಾ? ಈ ಗರ್ಭಿಣಿ ತಾಯಿ ತನ್ನ ಇಚ್ಛೆಗಳನ್ನ ಪ್ರಕಟ ಮಾಡ್ತಾಳೆ, ನನ್ಗೆ ಸ್ವಾತಂತ್ರ್ಯ ಬೇಕು ಅಂತ. ಆ ಮಗು ಸ್ವಾತಂತ್ರ್ಯ ಏನು? ಆ ಮಗು ಸ್ವಾತಂತ್ರ್ಯಕ್ಕೋಸ್ಕರ ಯಾರು ಓಡಾಡ್ತಾರೆ? ಅದಕ್ಕೆ ಧರ್ಮ ಇಲ್ಲ ಅಂದ್ರೆ ನೈತಿಕತೆ ಸಮಾಜದಲ್ಲಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಏನಾಗ್ತದೆ, ಎರಡು ವ್ಯಕ್ತಿಗಳಲ್ಲಿ ಜಗಳ ಆಗತ್ತೆ, ಎರಡು ರಾಜ್ಯಗಳಲ್ಲಿ ಜಗಳ ಆಗುತ್ತೆ, ಎರಡು ದೇಶಗಳಲ್ಲಿ ಜಗಳ ಆಗುತ್ತೆ. ಇದು ತಡಿಲಿಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಯುದ್ಧಗಳು ತಡಿಲಿಕ್ಕೆ ಸಾಧ್ಯವೇ ಇಲ್ಲ. ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್, ಸಂಯುಕ್ತ ರಾಷ್ಟ್ರವನ್ನು ನಿರ್ಮಾಣ ಮಾಡಿದ್ದಾರೆ 1945ರಲ್ಲಿ. 45ರಲ್ಲಿ ವಿಶ್ವ ಯುದ್ಧ ಎರಡನೇದು ಮುಗಿದ್ಮೇಲೆ ಸಂಯುಕ್ತ ರಾಷ್ಟ್ರಗಳನ್ನ ನಿರ್ಮಾಣ ಮಾಡಿದ್ರು, ಯುದ್ಧ ಆಗ್ಬಾರ್ದು. ಆದ್ರೆ ಅದಾದ್ಮೇಲೆ ಎಷ್ಟು ಯುದ್ಧಗಳಾಗಿವೆ? ಇರಾನ್ ಇರಾಕ್ ಮಧ್ಯದಲ್ಲಿ ಯುದ್ಧ ಆಗಿದೆ, ಭಾರತ ಪಾಕಿಸ್ತಾನ ಮಧ್ಯದಲ್ಲಿ ಯುದ್ಧ ಆಗಿದೆ, ಸಿರಿಯಾದಲ್ಲಿ ಬಾಂಬೆ ಆಗಿದೆ, ಇರಾಕ್ ಮೇಲೆ ಬಾಂಬ್ ಹಾಕಿದ್ದಾರೆ ಅಮೆರಿಕಗಳು. ಎಷ್ಟು ಯುದ್ಧಗಳಾಗಿದೆ. ಅದಾದ್ಮೇಲೆ ಯಾಕೆ ಈ ತರ ಯುದ್ಧಗಳಾಗಿದ್ದಾವೆ? ವಿಯತ್ನಾಂ ಅಲ್ಲಿ ಅಮೆರಿಕ ಸ್ವತಃ ಯುದ್ಧ ಮಾಡಿದ್ರು ಎಷ್ಟೋ ವರ್ಷ. ಈ ತರ ಯುದ್ಧಗಳು ಆಗಿರೋದಕ್ಕೆ ಮೂಲ ಕಾರಣ ಏನಂದ್ರೆ ಧರ್ಮ ಇಲ್ಲ ಸಮಾಜದಲ್ಲಿ. ಆ ಧರ್ಮ ಇಲ್ಲದೆ ಇರೋ ಕಾರಣದಿಂದ ಏನಾಗ್ತಾ ಇದೆ ಅಂದ್ರೆ ಪದೇ ಪದೇ ಜಗಳ ಆಗ್ತಾ ಇದೆ. ಅದಕ್ಕೆ ಎಷ್ಟು ನೀವು ಪ್ರಾಣಿ ಹತ್ಯೆ ನಡೀತಾ ಇದೆ ಸಮಾಜದಲ್ಲಿ. ಪ್ರಾಣಿ ಹತ್ಯೆ ಯಾಕೆ ನಡೀತಾ ಇದೆ? ಯಾಕಂದ್ರೆ ಧರ್ಮ ಪಾಲನೆ ಮಾಡ್ತಾ ಇಲ್ಲ ಜನ. ಆ ಪ್ರಾಣಿ ಹತ್ಯೆ ಎಲ್ಲಿ ತನಕ ಆಗುತ್ತೆ, ಅಲ್ಲಿ ತನಕ ಮನುಷ್ಯರ ಹತ್ಯೆನೂ ಆಗೇ ಆಗುತ್ತೆ, ಅದ್ರಲ್ಲಿ ಏನು ಆಶ್ಚರ್ಯ ಇಲ್ಲ. ಅದಕ್ಕೆ ಈ ತರ ಧರ್ಮ ನಿರಪೇಕ್ಷತೆಯಿಂದ ನಾವು ಒಳ್ಳೆ ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾವ ಕಾರಣಕ್ಕೂ. 100 ವರ್ಷದಿಂದ ಪ್ರಯೋಗ ಮಾಡ್ತಾ ಇದ್ದಾರೆ ಧರ್ಮ ನಿರಪೇಕ್ಷತೆ. ಏನಾಗ್ತಾ ಇದೆ? ವಿಶ್ವ ಯುದ್ಧ 1 ಆಯ್ತು, ವಿಶ್ವ ಯುದ್ಧ 2 ಆಯ್ತು, 1914ರಿಂದ 18, ಆಮೇಲೆ 1939ರಿಂದ 45 ವಿಶ್ವ ಯುದ್ಧ ಆಯ್ತು. ಆಮೇಲೆ ಬೇರೆ ಎಷ್ಟು ಯುದ್ಧಗಳಾಗಿದ್ದಾವೆ. ಕನಿಷ್ಠ ಇವಾಗಾದ್ರೂ ಜನರಿಗೆ ಒಂದ್ ಸ್ವಲ್ಪ ತಿಳಿಲಿ, ಏನಂತೆ ಧರ್ಮದ ಮೇಲೆ ನಾವು ಅವಲಂಬನೆ ಮಾಡೋಣ ಹೊರತು ಈ ನಿರಪೇಕ್ಷತೆ ಅನ್ನುವಂತ ಪ್ರಯೋಗಗಳನ್ನ ಮಾಡ್ಕೊತ್ ಕೂಡೋದು ಬೇಡ. ಎಷ್ಟು ಆ ತರ ಪ್ರಯೋಗಗಳನ್ನ ಮಾಡ್ತೀವಿ, ಅಷ್ಟು ಜನರ ಜೀವನ ಕೆಟ್ಟಾಗ್ತಾ ಇದೆ ಹೊರತು ಒಳ್ಳೇದೇನೂ ಆಗ್ತಾ ಇಲ್ಲ ಅದರಿಂದ. ಆದ್ರೆ ಭಕ್ತರ ಸಂಘದಲ್ಲಿ ಧರ್ಮ ಪಾಲನೆ ಮಾಡೋದ್ರಿಂದ ಏನಾಗ್ತದೆ, ಅದರಿಂದ ಶುದ್ಧಿ ಆಗತ್ತೆ, ವೈಯಕ್ತಿಕವಾಗಿಯೂ ಕೂಡ ಶುದ್ಧಿ ಆಗುತ್ತೆ, ದೊಡ್ಡ ಪ್ರಮಾಣದಲ್ಲಿ ಸಾಮಾಜಿಕ ಸ್ತರದಲ್ಲೂ ಶುದ್ಧಿ ಆಗುತ್ತೆ. ಅದಕ್ಕೆ ಏನಾದ್ರೂ ಉದಾಹರಣೆ ಇದೆಯಾ? ಖಂಡಿತವಾಗಿದೆ. ಹಿಪ್ಪಿಗಳು, ಈ ಅಧರ್ಮದ ಪ್ರಚೋದನೆ ಇಷ್ಟು ಕೆಟ್ಟ ಪರಿಸ್ಥಿತಿಗೆ ಬಂತಂದ್ರೆ ಈ ಹಿಪ್ಪಿಗಳಿಗೆ ಭೌತಿಕ ಪ್ರಪಂಚದಿಂದ ಒಂಥರ ಬೇಜಾರಾಗ್ಬಿಡ್ತು. ಅವ್ರಿಗೆ ಎಷ್ಟು ದುಡ್ಡು ಸಂಗ್ರಹ ಮಾಡ್ತಾರೆ, ಎಷ್ಟು ಇಂದ್ರಿಯ ಭೋಗ ಮಾಡ್ತಾರೆ, ಬೇಡ ಅಂತ ಹೇಳಿ ಒಂಥರ ಹುಚ್ಚರಾಗಿ ಬೀದಿಯಲ್ಲಿ ಅಲೆಯೋಕ್ ಶುರು ಮಾಡಿದ್ರು, ಬಟ್ಟೆ ಹಾಕೊಳ್ದೆ ಇರೋಕ್ ಶುರು ಮಾಡಿದ್ರು, ಸ್ವತಂತ್ರವಾಗಿರೋಕ್ ಶುರು ಮಾಡಿದ್ರು. ಯಾರ್ದು ಸರ್ಕಾರದ ಅಧಿಕಾರ ಕೇಳ್ತಾ ಇರ್ಲಿಲ್ಲ. 1960ನೇ ಶತಮಾನದಲ್ಲಿ 60ನೇ ದಶಕದಲ್ಲಿ ಇಂಥ ದೊಡ್ಡ ಸಮಸ್ಯೆ ಆಗಿತ್ತು ಹಿಪ್ಪಿಗಳದಂದ್ರೆ, ಅಮೆರಿಕದವರು ಎಷ್ಟು ದುಡ್ಡನ್ನ ಬೇರೆ ಕಡೆ ಇಡ್ತಾ ಇದ್ರು, ಈ ಹಿಪ್ಪಿಗಳು ಉದ್ಧಾರ ಆಗ್ಲಿ ಅನ್ನೋದಕ್ಕೋಸ್ಕರ ಖರ್ಚು ಮಾಡ್ಲಿಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ರು. ಹಿಪ್ಪಿಗಳು ಉದ್ಧಾರ ಆಗ್ಲಿ, ಅವ್ರಿಗೆ ಇರ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಡೋಣ, ಅವ್ರಿಗೆ ಜೀವನ ಬಾಳ್ಲಿಕ್ಕೆ, ಸಂಸಾರ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡ. ಇಷ್ಟೆಲ್ಲಾ ಸರ್ಕಾರದಿಂದ ಕಷ್ಟಪಟ್ಟರು ಸಹ ಈ ಜನ ಮಾತು ಕೇಳ್ತಾ ಇರ್ಲಿಲ್ಲ, ಈ ಜನರಿಗೆ ದಾರಿ ಕಾಣ್ಲಿಲ್ಲ, ಏನ್ ಮಾಡೋದಂತ ಗೊತ್ತಾಗ್ತಾ ಇರ್ಲಿಲ್ಲ. ಆದ್ರೆ ಶ್ರೀಲ ಪ್ರಭುಪಾದರು ಕೃಷ್ಣ ಭಾವನಾಮೃತ ಪ್ರಚಾರ ಮಾಡೋದ್ರಿಂದ ಸರ್ಕಾರಕ್ಕೆ ಆಶ್ಚರ್ಯ ಆಯ್ತು, ಹೇಗೆ ಎಲ್ಲ ಜನರಿಗೆ ದಾರಿ ಕಂಡು ಬಂತು ಅಂತ, ಜೀವನದಲ್ಲಿ ಬದುಕಲಿಕ್ಕೆ ಒಂದು ದಾರಿ ಕಂಡು ಬಂತು ಕೃಷ್ಣ ಭಾವನಾಮೃತ ಪ್ರಚಾರದಿಂದ ಅಂತ. ಅದಕ್ಕೆ ಈ ಧರ್ಮ ಮಾರ್ಗ ಪಾಲನೆ ಮಾಡೋದ್ರಿಂದ, ಶಾಸ್ತ್ರ ಅಧಿಕೃತ ಕಾರ್ಯಗಳನ್ನ ಪಾಲನೆ ಮಾಡೋದ್ರಿಂದ ಅದಾಗೆ ಸಮಸ್ಯೆಗಳು ನಿರ್ಮಾಣ ಆಗುತ್ತೆ. ಇದು ಬಹಳ ಸ್ಪಷ್ಟವಾಗಿ ಹಿಪ್ಪಿಗಳ ಉದಾಹರಣದಿಂದ ಇವತ್ತಿನ ಶತಮಾನದಲ್ಲೇ ನಾವು ನೋಡ್ಲಿಕ್ಕಾಯ್ತು, ನಮ್ಮ ಕಣ್ಣು ಮುಂದೆನೆ ನೋಡ್ಲಿಕ್ಕಾಯ್ತು. ಅದಕ್ಕೆ ಈ ಶುದ್ಧ ಭಕ್ತರು ಏನಿದ್ದಾರೆ, ಅವರಿಗೆ ಬೇರೆ ಏನಾದ್ರು ಜೀವನದಲ್ಲಿ ಲಕ್ಷ್ಯನೇ ಇಲ್ಲ, ಬೇರೆ ಉದ್ದೇಶನೇ ಇಲ್ಲ, ಬರೀ ಜನರ ಉದ್ಧಾರ ಒಂದೇ ಮಾಡ್ಬೇಕಂತ ಇರುತ್ತೆ. ಮತ್ತೆ ಭಗವಂತ ಧರ್ಮದ ನಿಯಮಗಳನ್ನ ಕೊಟ್ಟಿದ್ದಾನೆ, ಆ ಧರ್ಮದ ನಿಯಮ ಅನುಸಾರವಾಗಿ ಪ್ರತಿಯೊಂದು ಜೀವ ಬಾಧ್ಯವಾಗಿದೆ. ಸ್ವತಂತ್ರವಾಗಿ ಧರ್ಮ ಬಿಟ್ಟು ಯಾರೂ ಇಲ್ಲ. ಯಮರಾಜರು ಹೇಳ್ತಾರೆ,
ಪ್ರತಿಯೊಬ್ಬ ಹೇಗೆ ಈಗ ಎತ್ತಿರುತ್ತೆ, ಎತ್ತಿಗೆ ಮೂಗ್ದಾರ ಹಾಕಿ ಎಳಿತಾ ಇರ್ತಾರೆ, ಅದರಿಂದ ಅದೇನಾಗುತ್ತೆ, ಮಾಲಕಿನ ಮಾತು ಕೇಳುತ್ತೆ. ಅದೇ ತರ ಪ್ರತಿಯೊಬ್ಬ ವ್ಯಕ್ತಿಗೆ ವೇದಗಳ ಮೂಗ್ದಾರ ಹಾಕಿದ್ದಾರೆ ಅಂತ ಭಗವಂತ. ಆ ವೇದಗಳು ಧರ್ಮದ ಮೂಗ್ದಾರ ಹಾಕಿ ಭಗವಂತ ಪ್ರತಿಯೊಬ್ಬ ವ್ಯಕ್ತಿಗೆ ನಿಯಂತ್ರಣೆ ಮಾಡ್ತಾ ಇರುತ್ತೆ. ಅದಕ್ಕೆ ಧರ್ಮ ಮಾರ್ಗದಲ್ಲಿ ಇರ್ಬೇಕು. ಧರ್ಮ ಮಾರ್ಗದಲ್ಲಿ ಇದ್ದಷ್ಟು ಏನಾಗುತ್ತೆ, ನೈತಿಕತೆ ಬರುತ್ತೆ ಸಮಾಜದಲ್ಲಿ, ಪ್ರತಿಯೊಬ್ಬ ವ್ಯಕ್ತಿ ಸುಖವಾಗಿರ್ತಾರೆ. ನೋಡಿ, ಸಾವಿರಾರು ವರ್ಷದ ಇತಿಹಾಸದಲ್ಲಿ ಸಮಾಜ ಎಷ್ಟು ಶಿಸ್ತದಿಂದ ನಡೀತಾ ಇತ್ತು. ಇವತ್ತು ಎಷ್ಟು ಎಲ್ಲಾ ಕಡೆ ಮೋಸ ಇದೆ, ಎಲ್ಲಾ ಕಡೆ ಕಷ್ಟ, ಎಲ್ಲಾ ಕಡೆ ಎಲ್ಲಿ ಹೋದ್ರು ಹೊರಗಡೆ ಭಯ ಇರುತ್ತೆ. ಯಾರೇನೋ ಮೋಸ ಮಾಡ್ಬಿಡ್ತಾರೇನೋ, ನಮ್ಮ ದುಡ್ಡು ಕಳ್ತನ ಆಗ್ಬಿಡುತ್ತೇನೋ, ನಮ್ಗೇನಾಗುತ್ತೆ, ಎಲ್ಲಾ ಕಡೆ ಪ್ರತಿಯೊಬ್ಬ ವ್ಯಕ್ತಿ ಭಯದಲ್ಲಿದ್ದಾರೆ. ಒಂದು ಸೈಟ್ ತಗೊಂಡ್ರೆ ಆ ಸೈಟ್ ಏನಾದ್ರು ಒತ್ತುವರಿ ಆಗುತ್ತಾ, ಏನಾದ್ರು ಆಗುತ್ತೆ, ಭಯದಲ್ಲಿರ್ತಾರೆ. ಪ್ರತಿಯೊಬ್ಬ ವ್ಯಕ್ತಿ ಬರೀ ಭಯದಲ್ಲಿರ್ತಾನೆ. ಯಾಕೆ? ಇಷ್ಟು ಎಲ್ಲಾ ಕಾನೂನುಗಳಾಗಿದ್ದಾವೆ, ಪ್ರತಿಯೊಂದು ದೇಶದ ಒಂದು ದೊಡ್ಡ ಸಂವಿಧಾನ ಇದೆ, ಇಷ್ಟೆಲ್ಲ ಕೋರ್ಟ್ಗಳಿದಾವೆ, ಇಷ್ಟೆಲ್ಲ ಪೊಲೀಸ್ ಇದ್ದಾರೆ, ಸೈನಿಕರಿದ್ದಾರೆ, ಎಲ್ಲ ಅಚ್ಚುಕಟ್ಟು ವ್ಯವಸ್ಥೆ ಇದ್ರೂ ಸಹ ಇಷ್ಟು ಅನೈತಿಕತೆ ಯಾಕಿದೆ ಸಮಾಜ? ಒಂದು ಕಾಲದಲ್ಲಿ ಸಾವಿರಾರು ವರ್ಷದ ಭಾರತ ಇತಿಹಾಸದಲ್ಲಿ ರಾಜ ಇರ್ತಾ ಇದ್ರು, ಒಂದು ಹಳ್ಳಿಯಲ್ಲಿ ಒಂದು ಸರ್ಪಂಚ ಇರ್ತಾ ಇದ್ರು, ಏನೋ ಒಂದ್ ಸಣ್ಣ ವ್ಯವಸ್ಥೆ ಇತ್ತು, ಆದ್ರೂ ಸಹ ಇಷ್ಟು ಅನೈತಿಕತೆ ಇರ್ಲಿಲ್ಲ ಆ ಸಮಾಜದಲ್ಲಿ. ನಾವು ನಮ್ಮ ಭಕ್ತರೊಬ್ರು ವಕೀಲರು ಇದ್ದಾರೆ ಬೆಂಗಳೂರಲ್ಲಿ. ಅವ್ರು ಹೇಳ್ತಾ ಇದ್ರು, ಅವರು ಅಲ್ಲಿ ಯಾವುದೋ ಒಂದು ಹಳ್ಳಿಯಲ್ಲಿ ಒಬ್ಬ ವ್ಯಕ್ತಿ ಅವ್ರ ಹತ್ರ ಏನೋ ಮಾರ್ಗದರ್ಶನ ಕೇಳಕ್ ಬಂದಂತೆ. ಆ ವ್ಯಕ್ತಿ ವಯಸ್ಸಾದವ್ರು. ಅವ್ರು ಹೇಳಿದ್ರು, ನಮ್ಮ ಚಿಕ್ಕವರಿದ್ದಾಗ ಮೈಸೂರು ಅರಸರು ಕಾಲದಲ್ಲಿ ಒಬ್ರೇ ರಾಜ ಇರ್ತಾ ಇದ್ರು, ಆದ್ರೆ ನಾವು ಸುಖವಾಗಿದ್ವಿ. ಇವಾಗ ಈ MP ಗಳು MLA ಗಳು ನೂರಾರು ರಾಜಗಳಿದ್ದಾರೆ, ಅಷ್ಟಾದ್ರೂ ನಮಗೆ ಜೀವನದಲ್ಲಿ ಸುಖ ಇಲ್ಲ, ಈ ತರ ಕೆಟ್ಟ ಪರಿಸ್ಥಿತಿ ಬಂದಿದೆ ಅಂತ. ಯಾಕಂದ್ರೆ ಧರ್ಮ ನಿರಪೇಕ್ಷತೆ, ಈ ಧರ್ಮ ನಿರಪೇಕ್ಷತೆ ಮೂಲ ಕಾರಣ, ಸೆಕ್ಯುಲರಿಸಂ ಇನ್ ಮೂಲ ಕಾರಣ. ಎಲ್ಲಿ ತನಕ ನಾವು ಧರ್ಮವನ್ನು ಪ್ರಚೋದನೆ ಕೊಡಲ್ಲ, ಅಲ್ಲಿ ತನಕ ಈ ಸಮಾಜದಲ್ಲಿ ಒಳ್ಳೆ ಸಮಾಜ ಸ್ಥಾಪನೆ ಮಾಡೋದು ಬಹಳ ಕಷ್ಟ ಆಗುತ್ತೆ, ಸಾಧ್ಯವೇ ಇಲ್ಲ. ಅದಕ್ಕೆ ನಮ್ ತರ್ಕ ಏನಿರ್ಬೇಕು, ಈಗ ಎಷ್ಟೋ ಸರಿ ನಾವು ಸ್ಕೂಲ್ ಕಾಲೇಜ್ಗಳಿಗೆ ಹೋಗ್ತೀವಿ, ಭಗವದ್ಗೀತೆ ಪ್ರಚಾರ ಮಾಡಿಸಿ ಅಥವಾ ಈ ಬುಕ್ಗಳನ್ನ ತಗೊಳ್ಳಿ ಅಂತ ಹೇಳಿದ್ರೆ ಅವ್ರ ಏನ್ ಹೇಳ್ತಾರೆ, ಇಲ್ಲ ನಮ್ದು ಸೆಕ್ಯುಲರ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ, ನಮ್ಮ ಧರ್ಮ ನಿರಪೇಕ್ಷ ಅಂತ ಹೇಳ್ತಾರೆ. ಇದು ಧರ್ಮ ನಿರಪೇಕ್ಷ ಅಲ್ಲ. ಅವ್ರಿಗೆ ಏನ್ ಹೇಳ್ಬೇಕಂದ್ರೆ, ಧರ್ಮ ನಿರಪೇಕ್ಷ ಅಲ್ಲ, ಇದು ಬೇಜವಾಬ್ದಾರಿತನ ಅಂತ ಹೇಳ್ಬೇಕು. ಇದು ಹೆಂಗೆ ಬೇಜವಾಬ್ದಾರಿತನ ಆಗತ್ತೆ? ನಮ್ಗಂತೂ ಜವಾಬ್ದಾರಿತನ ಬೇಡಪ್ಪ, ಧರ್ಮ ಪಾಲನೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು ಅಂತ, ಇದು ಬೇಜವಾಬ್ದಾರಿತನ. ಅದರಿಂದ ಏನಾಗ್ತಾ ಇದೆ, ಅದರಿಂದ ಅನೈತಿಕತೆ ಜಾಸ್ತಿ ಹರಡ್ತಾ ಇದೆ. ಅದಕ್ಕಿಂತ ನೀವು ಒಂದು ಧರ್ಮ ಕಡ್ಡಾಯವಾಗಿ ಪಾಲನೆ ಮಾಡ್ಬೇಕು. ಒಂದ್ ಕೆಲಸ ಮಾಡಿ, ಎಲ್ಲ ಧರ್ಮಗುರುಗಳು ಕರ್ಸಿ, ನೀವು ಇಸ್ಲಾಂದು ಧರ್ಮಗುರುಗಳು ಕಲ್ಸಿ ಅವ್ರ ಪುಸ್ತಕಗಳ ವಿತರಣೆ ಆಗ್ಲಿ, ಕ್ರೈಸ್ತ ವಿಚಾರದ ಜನರಿಗೆ ಕರೆಸಿ ಅವ್ರ ಪುಸ್ತಕಗಳ ವಿತರಣೆ ಆಗ್ಲಿ, ಭಗವದ್ಗೀತಾ ಆದಿ ಸನಾತನ ಪುಸ್ತಕಗಳನ್ನ ವಿತರಣೆ ಮಾಡಿಸಿ ಅಲ್ಲಿ ಪ್ರಚಾರ ಮಾಡಿಸಿ, ಪ್ರತಿಯೊಬ್ಬರಿಗೆ ಪ್ರಚಾರ ಮಾಡೋ ಅವಕಾಶ ಕೊಡಿ. ಯಾವ್ದಾದ್ರೂ ಒಂದು ಮತಕ್ಕೆ ಜನ ಸೇರ್ಕೊಳ್ಳಿ, ಕನಿಷ್ಠ ಧಾರ್ಮಿಕವಾಗಿ ಜೀವನ ಬದುಕಲಿ. ಅದಕ್ಕೆ ಈ ಸಾಪೇಕ್ಷತೆ ಬೇಕು, ಧರ್ಮ ಸಾಪೇಕ್ಷತೆ, ಧರ್ಮ ನಿರಪೇಕ್ಷತೆ ಅಲ್ಲ. ಪ್ರತಿಯೊಂದು ಧರ್ಮಕ್ಕೆ ಪ್ರಚೋದನೆ ಕೊಡುವಂತಹದ್ದು ನಿಜವಾದ ಧರ್ಮ ಇದು. ಮತ್ತೆ ಸವೈ ಪುಂಸಾಂ ಪರೋ ಧರ್ಮೋ ಯಥೋ ಭಕ್ತಿರ್ ಅಧೋಕ್ಷಜೆ ಅಹೇತುಕೀಯ ಪ್ರತಿಹತ ಯಯಾತ್ಮಾಸು ಪ್ರಸಿದ್ಧತಿ. ನೋಡಿ, ಇದು ನಿಜವಾದ ಧರ್ಮ ನಿರಪೇಕ್ಷತೆ. ಭಾಗವತ್ ಪುರಾಣದಲ್ಲಿ ಏನ್ ಹೇಳಿದ್ದಾರೆ ಅವರು, ಎಲ್ಲಕ್ಕಿಂತ ಶ್ರೇಷ್ಠ ಧರ್ಮ ಯಾವುದು? ಭಗವಂತನ ಅಧೋಕ್ಷಜ, ಯಾರ ಕಣ್ಣು ಮುಂದೆ ಕಾಣಲ್ಲ ಅಂತ ಭಗವಂತನ ಪ್ರತಿ ಆಕರ್ಷಣೆ ಆಗೋದು, ಇದು ನಿಜವಾದ ಧರ್ಮ. ಎಲ್ಲಕ್ಕಿಂತ ಶ್ರೇಷ್ಠ ಧರ್ಮ ಅಂದ್ರೆ ಏನು? ನಾವು ಮೊದಲು ಚರ್ಚೆ ಮಾಡಿದ್ವಿ, ಕೈತಬ ಧರ್ಮ ಅಂತ. ಕೈತಬ ಧರ್ಮದಂದ್ರೆ ಧರ್ಮದಲ್ಲಿ ಮೋಸ ಇರುತ್ತೆ, ನೀವು ಭೌತಿಕ ಲಾಭವನ್ನು ಪಡೆಯೋದು ಒಂದು ಧರ್ಮ ಇರುತ್ತೆ. ಆದ್ರೆ ನಿಜವಾದ ಧರ್ಮ ಅಂದ್ರೆ ಏನು? ಭಗವಂತನ ಮೇಲೆ ಆಕರ್ಷಣೆ ಆಗ್ಬೇಕು, ಭಗವಂತನ ತೃಪ್ತಿಗೋಸ್ಕರ ಕೆಲಸ ಮಾಡ್ಬೇಕು. ಇದು ಎಲ್ಲಿ ಸಿಗುತ್ತೆ ಅದನ್ನ ನೀವು ಅಂಗೀಕರಿಸಲಿಕ್ಕೆ ಏನ್ ತಪ್ಪಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಗಳು ಈ ಸ್ತರದಿಂದ ಇದು ಆರಾಧನೆ ಪೂಜೆ ಮಾಡಿದ್ರೆ ಅವ್ರದೇ ಮತ ಇನ್ನೂ ದೃಢವಾಗುತ್ತೆ, ಇನ್ನೂ ಚೆನ್ನಾಗಾಗುತ್ತೆ. ಅದಕ್ಕೆ ಈ ಸ್ತರವನ್ನು ಎಲ್ಲಾ ಕಡೆ ಪ್ರಚಾರ ಮಾಡ್ಬೇಕು. ಇದು ನಿಜವಾದ ಧರ್ಮ ನಿರಪೇಕ್ಷತೆ, ನಿಸ್ವಾರ್ಥದಿಂದ. ಈಗ ಕೃಷ್ಣ ಭಾವನಾಮೃತದಲ್ಲಿ ಸ್ಪಷ್ಟವಾಗಿದೆ, ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ಎಲ್ಲಾ ಶಾಸ್ತ್ರಗಳು ಒಪ್ಕೊಂಡಿದೆ. ಈಗ ಎಲ್ಲರಿಗೂ ಆ ಸ್ಪಷ್ಟತೆ ಇರ್ಲಿಕ್ಕಿಲ್ಲ. ಎಲ್ಲರೂ ದೇವರಿಗೆ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಕೆಲವೊಬ್ರು ದೇವರಿಗೆ ಅಲ್ಲ ಅಂತ ಕರೀತಾರೆ, ಕೆಲವೊಬ್ರು ಗಾಡ್ ಇನ್ ಫಾದರ್ ಇನ್ ಹೆವೆನ್ ಅಂತ ಹೇಳ್ತಾರೆ ಕ್ರಿಶ್ಚಿಯನ್ರು, ಇನ್ನು ಕೆಲವರು ಬೇರೆ ಹೆಸರಿನಿಂದ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಸರಿಯಪ್ಪ, ನೀವು ಅದೇ ಹೆಸರಿನಿಂದ ಕರಿತಿದ್ದೀರಾ, ಆ ತರ ವ್ಯಕ್ತಿ ನಮಗೆ ಎಲ್ಲರಿಗೂ ಸಾಕ್ತಾ ಇದ್ದಂತಾನೆ, ಅವನಿಗೋಸ್ಕರ ನಿಸ್ವಾರ್ಥ ಸೇವೆ ಯಾಕೆ ಇಟ್ಕೋಬಾರ್ದು? ನಮ್ಮ ಸ್ವಾರ್ಥಕ್ಕೋಸ್ಕರ ನಾನ್ ಮಾಡಲ್ಲಪ್ಪ, ಭಗವದ್ ತೃಪ್ತಿಗೋಸ್ಕರ ಮಾಡ್ತೀನಿ, ಸ್ವರ್ಗಾದಿ ಸುಖಕ್ಕೋಸ್ಕರ ಮಾಡಲ್ಲ, ನನಗೆ ಈ ಜಗತ್ತಿನಲ್ಲಿ ಸುಖವಾಗಿರ್ಬೇಕಂತ ಮಾಡಲ್ಲ. ನಾನು
ಅವ್ರ ತೃಪ್ತಿಗೋಸ್ಕರ ಮಾಡ್ತೀನಿ. ಈ ಸ್ತರದಲ್ಲಿ ಯಾವ ಮತ ಪ್ರಚಾರ ಮಾಡ್ತಾ ಇದೆ, ಯಾವ ವಿಚಾರಧಾರೆ ಈ ಸ್ತರವನ್ನು ಪ್ರಚಾರ ಮಾಡ್ತಾ ಇದೆ, ಇದು ನಿಜವಾದ ಧರ್ಮ. ಇದನ್ನ ನಿಮ್ ಜೀವನದಲ್ಲಿ ಅಂಗೀಕರಿಸಿದ್ರೆ ಎಲ್ಲಾ ವಿಚಾರಗಳು, ಎಲ್ಲಾ ಮತಗಳು ಏನಾಗುತ್ತೆ, ಇನ್ನೂ ಅಭಿವೃದ್ಧಿ ಆಗುತ್ತೆ. ಅದೇ ನಿಜವಾದ ಧರ್ಮ ನಿರಪೇಕ್ಷತೆ ಆವಾಗ ಸಾಧ್ಯ, ಯಾವಾಗ ಯಾವಾಗ ಭಗವಂತನ ಭಕ್ತಿ ಸೇವೆಯಲ್ಲಿ ಎಲ್ಲರೂ ತೊಡಗುತ್ತಾರೆ ಅವಾಗ. ಅದಕ್ಕೆ ಕೃಷ್ಣ ಭಾವನಾಮೃತ ಸಂಘ ಏನಿದೆ, ಇದು ನಿಜವಾದ ಧರ್ಮ ನಿರಪೇಕ್ಷ ಸಮಾಜ. ಅದಕ್ಕೆ ಎಲ್ಲರೂ ಇದರಲ್ಲಿ ಪಾಲ್ಗೊಳ್ಬೇಕು ಅಂತ ವಿನಂತಿ. ಹರೇ ಕೃಷ್ಣ. ಏನಾದ್ರು ಪ್ರಶ್ನೆಗಳಿದೆಯಾ? ಹರೇ ಕೃಷ್ಣ ಪ್ರಭುಜಿ. ಈಗ ಕೃಷ್ಣ ಪ್ರಜ್ಞೆ ಎಲ್ಲದಕ್ಕೂ ಒಂದು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅಂತ ಹೇಳ್ತಾರೆ. ಸೊ ಕೃಷ್ಣ ಪ್ರಜ್ಞೆಯನ್ನ ತಗೊಂಡ್ಮೇಲೆ ಧರ್ಮ ಆಚರಣೆ ಆಗುತ್ತೆ, ಒಬ್ಬ ವ್ಯಕ್ತಿನಲ್ಲಿ ಬಹಳಷ್ಟು ಉತ್ತಮ ಗುಣಗಳು ವೃದ್ಧಿ ಆಗುತ್ತೆ ಅಂತ. ಕೆಲವು ಸಲ ಅನ್ಸುತ್ತೆ ಕೃಷ್ಣ ಭಕ್ತಿನಲ್ಲೂ ಬಂದ ಮೇಲೂ ಬಹಳಷ್ಟು ಸಮಸ್ಯೆಗಳು ಒಬ್ಬ ವ್ಯಕ್ತಿ ಎದುರಿಸ್ಬೇಕಾಗುತ್ತಾನೆ, ಅಂದ್ರೆ ಬೇರೆ ಬೇರೆ ರೀತಿಯಿಂದ. ಸೊ ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೂ ಕೆಲವು ಸಮಸ್ಯೆಗಳಿದ್ದೇ ಇರುತ್ತೆ ಬೇರೆ ಬೇರೆ ರೀತಿಯಿಂದ. ಸೊ ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಳಿ? ಒಂದೇ ಏನಾಗುತ್ತೆ ಅಂದ್ರೆ, ಮೊದಲೇ ಮಾತು ಕೃಷ್ಣ ಭಾವನಾಮೃತದಲ್ಲಿ ಬಂದ ಮೇಲೆ ನಮಗೆ ಭಗವಂತಂದು ನಮ್ದು ಆತ್ಮಜ್ಞಾನ ಬರುತ್ತೆ, ನಮ್ಮ ಲಕ್ಷ್ಯ ಸಿದ್ಧ ಆಗುತ್ತೆ. ಜೀವನದಲ್ಲಿ ಒಂದು ಲಕ್ಷ್ಯ ಸಾಧನೆ ಮಾಡ್ಬೇಕು, ಅದು ತುಂಬಾ ಸ್ಪಷ್ಟವಾಗುತ್ತೆ. ಇನ್ನೊಂದೇನಂದ್ರೆ, ಹೌದು, ಭೌತಿಕ ಪ್ರಪಂಚದಲ್ಲೂ ಕಷ್ಟ ಇದೆ. ನಮ್ಗೆ ಎಲ್ಲಿ ತನಕ ಭೌತಿಕ ಪ್ರಪಂಚದ ಪ್ರತಿ ಆಸಕ್ತಿ ಇದೆ ಅಲ್ಲಿ ತನಕ ನೋವು ಕಷ್ಟಗಳು ಇದ್ದೇ ಇರ್ತವೆ. ಆ ಕಷ್ಟಗಳು ಕೃಷ್ಣ ಭಾವನಾಮೃತಕ್ಕೆ ಬಂದು, ಕೃಷ್ಣ ಭಾವನಾಮೃತ ಕಾರಣದಿಂದ ಕಷ್ಟಗಳು ಬಂದಿದ್ದಾವಂತಲ್ಲ. ನಾವು ಇಲ್ಲಿ ಬಂದ ಮೇಲೆ ಇನ್ನೂ ತನಕ ಆ ಆಕರ್ಷಣೆ ಬಿಡ್ತಾ ಇಲ್ಲ. ಅದಕ್ಕೆ ತುಂಬಾ ಒಳ್ಳೆ ಉದಾಹರಣೆ ಇದೆ. ಒಂದು ಕುಟುಂಬ ಮದುವೆಗೆ ಹೋಗ್ತಾ ಇತ್ತು. ಮದುವೆಗೆ ಹೋಗುವಾಗ ನದಿ ಈ ದಡದಿಂದ ಆ ದಡಕ್ಕೆ ಹೋಗ್ಬೇಕಂದ್ರೆ ಅಂತ ಎಲ್ಲಾರು ಬಂದು ಒಂದು ನಾವಿನಲ್ಲಿ ಕುತ್ಕೊಂಡ್ರು. ನಾವಿನಲ್ಲಿ ಕುತ್ಕೊಂಡ್ಮೇಲೆ ನಾವು ಚಾಲನೆ ಮಾಡುವಂತ ವ್ಯಕ್ತಿಗಳು ಆಯ್ತಪ್ಪ ನಾವು ಶುರು ಮಾಡೋಣ ಅಂತ ಎಲ್ಲ ಮಾತಾಯ್ತು. ಅವ್ರು ರಾತ್ರಿ ಎಲ್ಲಾ ಅದನ್ನ ಓಡಿಸ್ತಾ ಇದ್ರು. ಇವರೆಲ್ಲರೂ ಮಲಗ್ಬಿಟ್ರು. ಓಡಿಸ್ತಾ ಬೆಳಿಗ್ಗೆ ಎದ್ದ ತಕ್ಷಣ ಬೆಳಿಗ್ಗೆ ಆಯ್ತು, ಸಾಕಷ್ಟು ಓಡಿಸಿದೀನಿ ಅಂತ ನೋಡಿದ್ರೆ ಇನ್ನು ತನಕ ಅವ್ರು ಇದೇ ತೀರದಲ್ಲಿದ್ದಾರೆ, ಆ ತೀರಕ್ಕೆ ಹೋಗ್ಲೇ ಇಲ್ಲ. ಅದ್ಹೆಂಗೆ ಇದೇ ತೀರದಲ್ಲಿದ್ದಾರೆ, ಸ್ವಲ್ಪ 1 ಇಂಚು ಮುಂದೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ, ಆ ಹಗ್ಗವನ್ನು ಅವರು ದಡಕ್ಕೆ ಕಟ್ಟಿರ್ತಾರೆ. ನಾವು ಯಾವಾಗ ವ್ಯಕ್ತಿಗಳಲ್ಲಿ ಕುತ್ಕೊಳ್ಳಲ್ಲ, ಬರೀ ನೀರಿನ ಪ್ರವಾಹದಿಂದ ಹರಿದೋಗ್ಬಾರ್ದು ಅಂತ ಹಗ್ಗ ಕಟ್ಟಿರ್ತಾರೆ. ಆ ಹಗ್ಗ ಕಟ್ಟಿದ್ದನ್ನ ಅವನು ಬಿಚ್ಚಲೇ ಇಲ್ಲ ಅನ್ನೋ ಕಾರಣದಿಂದ ಏನಾಯ್ತು, ನಾವು ಅಲ್ಲೇ ಉಳಿದಿದೆ ಹೊರತು ಆ ದಡಕ್ಕೆ ಹೋಗ್ಲೇ ಇಲ್ಲ. ಈ ಉದಾಹರಣೆ ಯಾಕೆ ಕೊಡ್ತಾರೆ ಅಂದ್ರೆ, ನಾವು ಕೃಷ್ಣ ಭಾವನಾಮೃತಕ್ಕೆ ಬಂದ್ರೂ ಕೂಡ ನಮ್ಮ ಭೌತಿಕ ಆಸಕ್ತಿಗಳನ್ನ ತುಂಬಾ ಗಟ್ಟಿಯಾಗಿ ಹಿಡ್ಕೊಂಡಿರ್ತೀವಿ. ಅದಕ್ಕೆ ಎಷ್ಟೋ ವರ್ಷ ಹರೇ ಕೃಷ್ಣ ಮಾಡ್ತಾ ಭಕ್ತರ ಸಂಘ ತಗೊಂಡ್ರು ಕೂಡ 1 ಇಂಚು ನಮ್ಮಲ್ಲಿ ಪ್ರಗತಿ ಆಗಲ್ಲ. ಯಾಕಂದ್ರೆ ಆ ಭೌತಿಕ ಆಸಕ್ತಿಗಳು ಗಟ್ಟಿಯಾಗಿ ಹಿಡ್ಕೊಂತೀವಿ. ಇದು ಎಷ್ಟು ನಾವು ಬಿಡ್ತೇವಿ ಅಷ್ಟು ನಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಅದಕ್ಕೆ ಸಮಸ್ಯೆಗಳು ಕೃಷ್ಣ ಭಾವನಾಮೃತದಿಂದ ಆಗಿಲ್ಲ, ಎಷ್ಟು ನಾವು ಭೌತಿಕ ಆಸೆಗಳನ್ನ ಹಿಡ್ಕೊಂಡು ನಿಂತಿದ್ದೇವಿ ಅದರಿಂದ ಸಮಸ್ಯೆಗಳಾಗುತ್ತೆ. ಹರೇ ಕೃಷ್ಣ ಪ್ರಭು. ಪ್ರಭು, ಧರ್ಮ ನಿರಪೇಕ್ಷತಾ ಅದನ್ನ ಇವತ್ತಿನ ಡೇಟ್ ಅಲ್ಲಿ ಜನ ಏನಂತ ಹೇಳ್ತಾರೆ ಅಂದ್ರೆ, ಸಮಾನ ಧರ್ಮ, ಅದಕ್ಕೆ ಈಕ್ವಲೆಂಟ್ ಕಂಪ್ಯಾರಿಸನ್ ಮಾಡ್ತಾರೆ. ಬಟ್ ಸಮಾನ ಧರ್ಮ ಆಕ್ಚುಲಿ ಡಿಫ್ರೆಂಟ್ ಅಲ್ವಾ? ಇವಾಗ ಏನ್ ಹೇಳ್ತಾ ಇದಾರೆ ಅಂದ್ರೆ, ನಾವು ಪಾರ್ಶಾಲಿಟಿ ಮಾಡೋದು ಬೇಡ, ಸೆಕ್ಯುಲರಿಸಮ್ ಇದ್ದೇವೆ ಅಂದ್ರೆ ನಾವು ಒಂದು ಧರ್ಮಕ್ಕೆ ಪ್ರೋತ್ಸಾಹನೆ ಕೊಡಲ್ಲ, ನಾವು ಈ ಎಲ್ಲರಿಗೂ ಈಕ್ವಲ್ ಇದ್ದೀವಿ ಅಂತ ಹೇಳ್ತಾರೆ. ಹೌದಲ್ವಾ? ಎಲ್ಲರಿಗೂ ಈಕ್ವಲ್ ಇದ್ದಾರೆ ಅಂದ್ರೆ ಅವ್ರು ಏನ್ ಮಾಡ್ಬೇಕಂದ್ರೆ, ಎಲ್ಲರಿಗೂ ಒಂದು ಅವಕಾಶ ಕೊಡ್ಬೇಕು. ನೀವು ನಿಮ್ದೆಲ್ಲಾರ್ದು ಮತವನ್ನು ಪ್ರಚಾರ ಮಾಡಿ, ಗೊತ್ತಾಯ್ತಲ್ಲ? ಅವಾಗ ಕನಿಷ್ಠ ಜನ ಧರ್ಮ ಮಾರ್ಗದಲ್ಲಿ ಇರ್ತಾರೆ. ಈಗ ಒಬ್ಬ ವ್ಯಕ್ತಿ ನಾಸ್ತಿಕ ಆಗೋಕ್ಕಿಂತ ಚರ್ಚ್ಗೆ ಹೋಗಿ ಕ್ರಿಶ್ಚಿಯನ್ ಆಗಿ ಪ್ರಾರ್ಥನೆ ಮಾಡೋದು ಒಳ್ಳೇದು, ಅಥವಾ ಮಸೀದಿಗೆ ಹೋಗಿ ಇಸ್ಲಾಂ ಮಾಡೋದು ಒಳ್ಳೇದು. ಕನಿಷ್ಠ ಧರ್ಮದ ಏನಾದ್ರೂ ಒಂದು ಧರ್ಮದ ಸ್ಟ್ಯಾಂಡರ್ಡ್ ಇರುತ್ತೆ. ಈಗ ಅದರಲ್ಲಿ ತಾರತಮ್ಯ ಇದೆ. ಒಂದು ಭಗವಂತನ ಭಕ್ತಿಗೆ ಜಾಸ್ತಿ ಅನುಕೂಲ ಇದೆ, ಒಂದು ಭಗವಂತನ ಭಕ್ತಿಗೆ ಕಡಿಮೆ ಅನುಕೂಲ ಇದೆ, ಅದಕ್ಕೆ ವಿವಾದಾಸ್ಪದ. ಅದು ಆಮೇಲೆ ಕನಿಷ್ಠವಾಗಿ ನಾವೇನ್ ಹೇಳೋದಂದ್ರೆ, ಅಟ್ಲೀಸ್ಟ್ ಒಂದಾದ್ರೂ ಯಾವ್ದಾದ್ರೂ ದೇವರು ಸಂಬಂಧಿಸಿದ ವಿಚಾರಕ್ಕೆ ಸೇರ್ಲಿ, ಹೊರತು ಪೂರ್ತಿ ನಾಸ್ತಿಕ ಆಗೋದ್ ಬೇಡ ಜನ ಅಂತ. ಅದಕ್ಕೆ ನಾವು ಇದು ಆರ್ಗ್ಯುಮೆಂಟ್. ಧನ್ಯವಾದ ಪ್ರಭುಜಿ.
ಹರೇ ಕೃಷ್ಣ ಪ್ರಭು. ಹಾ, ಮಾಡಿ. ಇಲ್ಲಿ ಇಲ್ಲಿ 2 ಅವತಾರಗಳು ಅಂತ ಕೊಟ್ಟಿದ್ದಾರೆ. ಐಹಿಕ ಗುಣಾತ್ಮಕ ಅವತಾರ ಮತ್ತೆ ಪಾರಮಾರ್ಥಿಕ ದಿವ್ಯ ಅವತಾರ. ಈ 2ಕ್ಕೂ ಡಿಫ್ರೆನ್ಸ್ ಏನ್ ಪ್ರಭು? ಹಾ, ಹೇಳಿ. ಈಗ ಏನಾಗುತ್ತೆ, ಭಗವದ್ಗೀತೆಯಲ್ಲಿ ಯದ್ಯದ್ ವಿಭೂತಿ ಮತ್ಸತ್ವಂ ವಿಭೂತಿ ಯೋಗ ಅಂತ ಇದೆ. ವಿಭೂತಿ ಯೋಗದಲ್ಲಿ ಭಗವಂತ ದೊಡ್ಡ ಲಿಸ್ಟ್ ಕೊಟ್ಟಿದ್ದಾನೆ, ಅವ್ರ ವಿಭೂತಿಗಳು ಯಾವ್ಯಾವ್ದ್ರಲ್ಲಿದೆ ಅಂತ. ಪ್ರಹ್ಲಾದಾಶ್ಚಾಸ್ಮಿ ದೈತ್ಯಾನಾಂ ಸ್ಥಾವರಾಣಾಂ ಹಿಮಾಲಯ, ಆಮೇಲೆ ಈ ತರ ಬೇರೆ ಬಹಳಷ್ಟು ವಿಭೂತಿಗಳಲ್ಲಿ, ಅಂದ್ರೆ ನೀವು ಸ್ಥಾವರಗಳಲ್ಲಿ ಹಿಮಾಲಯ ಅಂತ ಅನ್ಕೊಳ್ಳಿ ನನ್ನನ್ನ, ಆಮೇಲೆ ದೈತ್ಯರಲ್ಲಿ ಪ್ರಹ್ಲಾದ ಅಂತ ಅನ್ಕೊಳ್ಳಿ, ಆಮೇಲೆ ವೃಕ್ಷಾನಾಂ ಎಲ್ಲಾ ವೃಕ್ಷಗಳಲ್ಲಿ ವಟವೃಕ್ಷ ಅಂತ ಅನ್ಕೊಳ್ಳಿ. ಈ ತರ ಪ್ರತಿಯೊಂದರಲ್ಲಿ ಕವಿನಾಂ ಔಷಣ ಕವಿ, ಎಲ್ಲಾ ಕವಿಗಳಲ್ಲಿ ನಾನು ಶುಕ್ರಾಚಾರ್ಯ ಇದ್ದೇನೆ ಅಂತ ಹೇಳ್ತಾರೆ. ಈ ತರ ಭಗವಂತನ ಅಂಶಗಳು ಎಲ್ಲಾ ಕಡೆ ಇದೆ. ಯಾವುದೇ ವಸ್ತು ಒಂದು ವರ್ಣನೀಯ ವಸ್ತು ಬಹಳ ಅದ್ಭುತವಾಗಿದೆ ಅಂದ್ರೆ ಅದರಲ್ಲಿ ಭಗವಂತನ ಅಂಶ ಇರ್ಲೇಬೇಕು. ಭಗವಂತನ ಅಂಶ ಇದ್ರೆ ಅಷ್ಟೇ ಅವನಲ್ಲಿ ಆ ವಸ್ತು ವರ್ಣನೀಯ ಆಗುತ್ತೆ. ಈಗ ಈ ಸೃಷ್ಟಿ ಮಾಡ್ಲಿಕ್ಕೆ ಒಬ್ಬ ಶಕ್ತಿ ಬೇಕು ಬ್ರಹ್ಮನಿಗೆ. ಅದಕ್ಕೆ ಭಗವಂತನ ಗುಣಗಳು ಅವನಲ್ಲಿ ಬಂದಿದೆ, ಭಗವಂತನ ಗುಣಾತ್ಮಕ ರೂಪ ಅವನು ಆಗಿದ್ದಾನೆ ಅನ್ನೋ ಕಾರಣದಿಂದ ಅವನಿಗೆ ಸೃಷ್ಟಿ ಮಾಡೋ ಶಕ್ತಿ ಬರ್ತಾ ಇದೆ. ಆ ತರ ಇಂಥ ಇಡೀ ಪ್ರಪಂಚನ ಪ್ರಳಯ ಮಾಡಿಸ್ಬೇಕು. ತಾಂಡವ ನೃತ್ಯ ಮಾಡಿ ಶಿವ ಪ್ರಳಯ ಮಾಡಿಸ್ತಾನೆ, ಅವನಲ್ಲಿ ಭಗವಂತನ ಗುಣಾತ್ಮಕ ಶಕ್ತಿ ಬಂದಿದೆ. ಈ ತರ ಎಲ್ಲಾ ಶಕ್ತಿವಂತ ವ್ಯಕ್ತಿಗಳಿಗೆ ಭಗವಂತನ ಆವೇಶ ಬಂದಿದೆ. ಭಗವಂತನ ಗುಣಾತ್ಮಕ ಶಕ್ತಿ ಬಂದಿರೋ ಕಾರಣದಿಂದ ಏನಾಗುತ್ತೆ, ಅವ್ರ ಜೀವಿಗಳೇ, ಅವ್ರು ಭಗವಂತ ಅಲ್ಲ, ಅವ್ರು ಸಾಮಾನ್ಯ ಜೀವಿಗಳೇ. ಆದ್ರೆ ಭಗವಂತನ ಆವೇಶ ಅವನಲ್ಲಿ ಆಗಿದೆ, ಭಗವಂತನ ಗುಣಾತ್ಮಕ ಶಕ್ತಿ ಅವನಲ್ಲಿ ಬಂದಿದೆ ಅನ್ನೋ ಕಾರಣದಿಂದ ಅದು ಗುಣಾತ್ಮಕ ಅವತಾರ ಅಂತಾರೆ. ಆದ್ರೆ ಈ ಬೇರೆ ಅವತಾರಗಳೇನಿದಾವೆ, ರಾಮ, ಕೃಷ್ಣ, ನರಸಿಂಹ, ವರಾಹ, ಇವೆಲ್ಲ ಭಗವಂತನ ಸ್ವಯಂ ಅವತಾರ. ಸ್ವಯಂ ಅವತಾರ ಇರೋ ಕಾರಣದಿಂದ ಅವರೆಲ್ಲ ವಿಷ್ಣು ತತ್ವಗಳೇ, ಅವರೆಲ್ಲ ಸಾಕ್ಷಾತ್ ಭಗವಂತ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಏನಾದ್ರು ಪ್ರಶ್ನೆ? ಇವಾಗ ನೀವು ಪ್ರಚಾರ ಮಾಡುವಾಗ ನೀವು ಮುಸ್ಲಿಂ ಅವ್ರ ಧರ್ಮ ಪ್ರಚಾರ ಮಾಡ್ಲಿ ಅಂತಂದ್ರೆ ಕ್ರಿಶ್ಚಿಯನ್ ಅವ್ರ ಧರ್ಮ, ಇವಾಗ ಅದೇ ತರ ಈ ಕನ್ವರ್ಷನ್ ಆಗ್ತಾ ಇದೆ. ಸೊ ಕನ್ವರ್ಷನ್ಗೋಸ್ಕರ ಅವರೆಲ್ಲ ಮಾಡ್ತಾ ಇದಾರೆ. ಇದು ಕರೆಕ್ಟಾ? ಅಂದ್ರೆ ಅವರು ಮಾಡ್ತಿರೋದ್ ಕೆಲಸ ನಾವೇನ್ ಮಾಡ್ಬೇಕು ಅದಕ್ಕೆ? ನೋಡಿ, ಕನ್ವರ್ಷನ್ ಯಾಕೆ ಆಗ್ತಾ ಇದೆ? ನಾನೇನ್ ಕನ್ವರ್ಷನ್ಗೆ ಪ್ರೋತ್ಸಾಹನೆ ಕೊಡಲ್ಲ. ಯಾಕಂದ್ರೆ ಮುಖ್ಯ ಕಾರಣ ಏನಂದ್ರೆ ಅವ್ರು ನಮ್ಮ ಮತ ಸ್ವೀಕರಿಸ್ಬೇಕಂತಲ್ಲ. ಕನ್ವರ್ಷನ್ ಅಲ್ಲಿ ಸಮಸ್ಯೆ ಏನಾಗ್ತಾ ಇದೆ ಅಂದ್ರೆ, ಯಾರು ಸಾವಿರಾರು ವರ್ಷದ ಪರಂಪರೆಯಲ್ಲಿ ಮಾಂಸ ಭಕ್ಷಣೆ ಮಾಡ್ತಾ ಇರ್ಲಿಲ್ಲ, ಒಂದೇ ಸರಿ ಸ್ವಾತಂತ್ರ್ಯ ಸಿಗ್ಬಿಡುತ್ತೆ ಮಾಂಸ ಭಕ್ಷಣೆ ಮಾಡ್ಲಿಕ್ಕೆ, ಮದ್ಯಪಾನ ಮಾಡ್ಲಿಕ್ಕೆ. ಆ ಕಾರಣಕ್ಕೆ ಕನ್ವರ್ಷನ್ ಮಾಡದೇ ಇರೋದು ಒಳ್ಳೇದು ಅಂತ ಹೇಳ್ತೀನಿ. ಆದ್ರೆ ಕನ್ವರ್ಷನ್ ಯಾಕೆ ಆಗ್ತದೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ನೀವು ನಿಮ್ಮ ಮತವನ್ನು ಸರಿಯಾಗಿ ಪ್ರಚಾರ ಮಾಡ್ತಾ ಇಲ್ಲ, ನೀವು ನಿಮ್ಮ ಜನರಿಗೆ ಕೃಷ್ಣ ಭಕ್ತಿ ಪ್ರತಿ ಆಕರ್ಷಣೆಗೊಳಿಸ್ತಾ ಇಲ್ಲ. ಅವಾಗ ಏನಾಗುತ್ತೆ, ಜನರು ಬಿಟ್ಟು ಹೋಗ್ತಾರೆ, ಆ ಕಡೆ ಬಾಳ್ತಾರೆ. ನೀವು ಬಲವಂತಿಕೆಯಿಂದ ಕನ್ವರ್ಷನ್ ನಿಲ್ಸ್ಲಿಕ್ಕೆ ಆಗಲ್ಲ. ನೀವು ಬಲವಂತಿಕೆಯಿಂದ ಎಲ್ಲಾದ್ರೂ ಬಂದು ಹೊಡೆದು ನಿಲ್ಸಿದ್ರೆ ಅವ್ರು ಬೇರೆ ರೀತಿಯಿಂದ ಯಾವ್ದಾದ್ರು ದಾರಿಗೆ ಹುಡುಕಿ ಕನ್ವರ್ಟ್ ಆಗೇ ಆಗ್ತದೆ. ಏನ್ ಮಾಡ್ಬೇಕಂದ್ರೆ ಕೃಷ್ಣ ಭಕ್ತಿ ಪ್ರಚಾರ ಮಾಡ್ಬೇಕು, ಭಗವದ್ಗೀತೆ ಪ್ರಚಾರ ಮಾಡ್ಬೇಕು, ಆವಾಗ ಆ ಕನ್ವರ್ಷನ್ ನಿಂತು ಹೋಗುತ್ತೆ. ಅದಕ್ಕೆ ನೀವ್ ಎಲ್ಲಿ ತನಕ ಗಂಭೀರವಾಗಿ ಧರ್ಮ ಪ್ರಚಾರ ಮಾಡಲ್ಲ, ಈ ಸಮಸ್ಯೆಗಳಿರ್ತವೆ. ಗಂಭೀರವಾಗಿ ಧರ್ಮ ಪ್ರಚಾರ ಮಾಡಿದ್ರೆ ಏನ್ ಸಮಸ್ಯೆಗಳಿರಲ್ಲ. ಪ್ರಭುಪಾದರು ಅಮೆರಿಕಲ್ಲಿ ಹೋದಾಗ ಅಲ್ಲಿರುವಂತ ಚರ್ಚ್ದು ಲೀಡರ್ಸ್ ಎಲ್ಲ, ನಾಯಕರು ಏನಿದ್ರು, ಪ್ರೀಸ್ಟು ಅದೆಲ್ಲ, ಅವ್ರು ಬಂದು ಕೇಳ್ತಾ ಇದ್ರು, ನಮ್ಮ ಯುವಕರು ನಮ್ಮ ಚರ್ಚ್ಗಳಿಗೆ ಬರೋದನ್ನ ನಿಲ್ಸ್ಬಿಟ್ಟಿದ್ರು, ನಮ್ಮ ಚರ್ಚ್ಗಳು ಖಾಲಿ ಇರ್ತವೆ, ಅದನ್ನ ಬಿಟ್ಟು ನಾಸ್ತಿಕರಾಗಿದ್ರು ನಮ್ಮ ಯುವಕರು. ಅದೆಂಗೆ ನೀವು ಬಂದ್ಮೇಲೆ ನಿಮ್ ಮಾತನ್ನ ಕೇಳಕ್ ಶುರು ಮಾಡಿದ್ರು ಅಂತ. ಅದಕ್ಕೆ ಪ್ರಭುಪಾದರು ಹೇಳಿದ್ರು, ನೀವು ಪ್ರಾಮಾಣಿಕವಾಗಿ ಜೀಸಸ್ ಕ್ರಿಸ್ತನ ಮತವನ್ನು ಯಥಾ ಪ್ರಕಾರ ಹೇಳಿದ್ರೆ ನಿಮ್ಮ ಹತ್ರ ಬರ್ತಿದ್ರು. ನೀವು ಅದನ್ನ ಹೇಳೋದ್ರಲ್ಲಿ ಆಲಸ್ಯ ಮಾಡಿರೋ ಕಾರಣದಿಂದ ನಿಮ್ಮ ಮತವನ್ನು ಬಿಟ್ಟು ನಾಸ್ತಿಕರಾಗ್ಬಿಟ್ಟಿದ್ರು. ನಾವು ಭಗವದ್ಗೀತೆನ ಯಥಾ ಪ್ರಕಾರವಾಗಿ ಹೇಳಿ ಭಗವಂತನ ಬಗ್ಗೆ ಅರಿವು ಮೂಡಿಸಿರೋ ಕಾರಣದಿಂದ ಅವ್ರು ನಮ್ಮ ಹತ್ರ ಬಂದಿದ್ದಾರೆ. ಅದಕ್ಕೆ ಇವತ್ತು ಕನ್ವರ್ಷನ್ ಆಗಿರೋದಕ್ಕೆ ನಾನು ಕನ್ವರ್ಟ್ ಮಾಡುವಂತ ಮತಗಳಿಗೆ ನಾನು ಅಪವಾದ ಕೊಡಲ್ಲ, ಅವ್ರು ತಪ್ಪಿಲ್ಲ. ಕನ್ವರ್ಷನ್ಗೆ ಮೂಲ ಕಾರಣ ಏನಾಗ್ತಾ ಇದೆ, ಭಗವದ್ಗೀತೆ ಪ್ರಚಾರ ಆಗ್ತಾ ಇಲ್ಲ. ಈ ಜನರ ಆಲಸ್ಯದಿಂದ ಅದು ಕನ್ವರ್ಷನ್ ಆಗ್ತಾ ಇದೆ ಅಷ್ಟೇ. ಆಸೆ ಆಮಿಷಗಳು ಓಡ್ತಾ ಇದ್ರಲ್ಲ ಪ್ರಭುಜಿ ಅವರು, ಯೇಸು ಕ್ರಿಸ್ತವರು ಕ್ರಿಶ್ಚಿಯನ್ಸ್ ಏನ್ ಪ್ರಭು? ಆಸೆ ಆಮಿಷಗಳು ಒಡ್ಡಿ ಅವರು ಕನ್ವರ್ಟ್ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಆಸೆ ಆಮಿಷಗಳು ಒಡ್ಡಕ್ ಬರಲ್ಲ ನಮ್ಮರಲ್ಲಿ.
ನೀವು ಭಗವದ್ಗೀತೆ ಪ್ರಚಾರ ಮಾಡಿ ಯಥಾ ಪ್ರಕಾರವಾಗಿ. ಆವಾಗ ಏನಾಗುತ್ತೆ, ಆ ಆಸೆಗಳಿಗೆ ಒಳಗಾಗಲ್ಲ. ಯಾಕಂದ್ರೆ ಧರ್ಮ ಮಾರ್ಗದಲ್ಲಿ ಪಾಲನೆ ಆದ್ರೆ ಎಲ್ಲ ಇಚ್ಛೆಗಳು ಅದಾಗಿ ಪೂರೈಸ್ತವೆ. ಇವತ್ತು ಅಧರ್ಮ ಇದೆ ಅಲ್ಲ, ಅಧರ್ಮ ಇರೋ ಕಾರಣದಿಂದ ಏನಾಗ್ತಾ ಇದೆ, ಜನರು ಬೇರೆ ಕಡೆ ಹೋಗ್ತಾ ಇದ್ದಾರೆ. ನೋಡಿ, ಇದು ನಮ್ ಸ್ಪಷ್ಟವಾಗಿದೆ. ಪಾಶ್ಚಾತ್ಯ ದೇಶದಲ್ಲೂ ಕೂಡ ಈ ಕ್ರಿಶ್ಚಿಯನ್ ಮತ ಎಲ್ಲ ನಿಂತು ಹೋಗ್ಬಿಟ್ಟಿತ್ತು. ಆ ಚರ್ಚ್ಗಳಿಗೆ ಹೋಗ್ತಾ ಇರ್ಲಿಲ್ಲ. ಆದ್ರೆ ಪ್ರಭುಪಾದರು ಯಥಾ ಪ್ರಕಾರ ಪ್ರಚಾರ ಮಾಡಿದ್ಮೇಲೆ ಚರ್ಚ್ಗಳಿಗೆ ಹೋಗೋದು ನಿಲ್ಸಿರುವಂತ ಜನ ಮತ್ತೆ ಮರಳಿ ಇಲ್ಲೇ ಬರೋಕ್ ಶುರು ಆಯ್ತು. ಇದು ಸ್ಪಷ್ಟವಾಗಿ ನಾವು ನಮ್ ಕಣ್ಮುಂದೆನೆ ಕಾಣ್ಬೋದು. ಅದಕ್ಕೆ ಅವ್ರು ಇರ್ಲಿ, ತಾತ್ಕಾಲಿಕವಾಗಿ ಅವ್ರ ಆಸೆಗಳನ್ನ ಹುಟ್ಟಿಸ್ತಾ ಇದ್ದಾರೆ, ಜನ ಆ ಕಡೆ ಹೋಗ್ತಾ ಇದ್ದಾರೆ. ಆದ್ರೆ ಯಥಾ ಪ್ರಕಾರ ಭಗವದ್ಗೀತೆ ಪ್ರಚಾರ ಮಾಡಿದ್ರೆ ಏನಾಗುತ್ತೆ, ಅದು ಮತ್ತೆ ಬಂದೇ ಬರ್ತಾರೆ. ಹರೇ ಕೃಷ್ಣ. ಪ್ರಭುಪಾದರದ್ದು ಒಂದು ಲೆಕ್ಚರ್ ಅಲ್ಲಿ ಅವ್ರು ಹೇಳ್ತಾ ಇದ್ರು ಇದೇ ವಿಷಯದ ಸಂದರ್ಭದಲ್ಲಿ, ನಾನ್ ಕೇಳಿರೋ ಹಾಗೆ, ಅವರು ಅಲ್ಲಿ ಪಾಶ್ಚಾತ್ಯ ದೇಶದಲ್ಲಿ ಹೇಳ್ಬೇಕಾದ್ರೆ, ನೀವ್ ಯಾರ್ ಬೇಕಾದ್ರೂ ಯಾವ ದೇವ್ರ ಹೆಸರನ್ನಾದ್ರೂ ನೀವು ಜಪ ಮಾಡಿ, ಅದು ನಿಮಗ್ ಬಿಟ್ಟಿದ್ದು, ನೀವು ಮಾಡಿ ಅಂತ ಅವ್ರು ಹೇಳಿದ್ರು. ನಾನಾಗ ಲೆಕ್ಚರ್ ಕೇಳಿ ಆಶ್ಚರ್ಯ ಆಯ್ತು, ಹೇಗೆ ಪ್ರಭುಪಾದು ಬೇರೆ ಎಲ್ಲ ದೇವ್ರುಗಳ ಚಾಂಟಿಂಗ್ ಮಾಡ್ಬೋದು ಅಂತ ಹೇಳ್ತಾರೆ ಅಂತ. ಬಟ್ ಆ ಲೆಕ್ಚರ್ ಕೇಳಿದಾಗ ಗೊತ್ತಾಯ್ತು, ಪ್ರಭುಪಾದ್ ಅಲ್ಲಿ ಹೇಳ್ತಾರೆ, ನೀವ್ ಯಾರ್ದ್ ಬೇಕಾದ್ರೂ ಮಾಡ್ಬೋದು, ಆದ್ರೆ ನಿಮ್ ದೇವ್ರು ಎಲ್ಲಿದ್ದಾರೆ, ನಿಮ್ ದೇವ್ರ ಅಡ್ರೆಸ್ ನಿಮಗ್ ಗೊತ್ತಾ? ನಿಮ್ ದೇವ್ರ ಅಡ್ರೆಸ್ ನೀವ್ ಗೊತ್ತಿದ್ರೆ ನೀವು ಕರೆಕ್ಟ್ ಆಗಿ ಮಾಡ್ಬೋದು. ಸೊ ನಿಮಗ್ ಗೊತ್ತಿಲ್ಲ, ಅದಕ್ಕೆ ನಮಗ್ ಗೊತ್ತು ಕೃಷ್ಣ ಯಾರು ಅಂತ, ಎಲ್ಲಿರ್ತಾನೆ. ಸೊ ಹಾಗಾಗಿ ಇದನ್ನೇ ಮಾಡಿ, ಇದು ಅಥೆಂಟಿಕ್ ಆಗಿದೆ ಅಂತ ಅವರು ಆ ರೀತಿ ಪಾಶ್ಚಾತ್ಯ ದೇಶದಲ್ಲಿ ಬೇರೆ ಧರ್ಮದವರಿಗೆ ಪ್ರಚಾರ ಮಾಡ್ತಾ ಇದ್ರು. ಅಂದ್ರೆ ಅದೇ ಮೂಲ ಏನಂದ್ರೆ, ಭಗವಂತನನ್ನ ಅರ್ಥ ಮಾಡ್ಕೋಬೇಕು, ಭಗವಂತನ ಭಕ್ತಿಯುಕ್ತ ಸೇವೆ ಮಾಡ್ಬೇಕು. ಅದು ಆ ವ್ಯವಸ್ಥೆ ಎಲ್ಲಿ ಸಿಗುತ್ತೆ ಅಲ್ಲಿ ತಗೊಂಡ್ರೆ ಏನ್ ತಪ್ಪಿಲ್ಲ. ಆದ್ರೆ ಇವತ್ತು ಭಾಗವತ ಧರ್ಮದಲ್ಲಿ ತುಂಬಾ ಸ್ಪಷ್ಟವಾಗಿ ಸಿಗ್ತಾ ಇದೆ. ಆ ಭಾಗವತ ಧರ್ಮವನ್ನ ಅಂಗೀಕರಿಸಿದ್ರೆ ಪ್ರಭುಪಾದರು ಹೇಳ್ತಾರೆ, ನೀವು ಇನ್ನೂ ಒಳ್ಳೆ ಕ್ರಿಶ್ಚಿಯನ್ಸ್ ಆಗ್ತೀರಾ, ಒಳ್ಳೆ ಮುಸ್ಲಿಂ ಆಗ್ತೀರಾ ಭಾಗವತ ಧರ್ಮವನ್ನ ಅಂಗೀಕರಿಸಿದ್ರೆ. ಯಾಕಂದ್ರೆ ನೀವು ಭಗವಂತನನ್ನ ಅರ್ಥ ಮಾಡ್ಕೊಂಡು ಭಗವಂತನ ಭಕ್ತಿಯುತ ಸೇವೆ ಮಾಡ್ತೀರಿ, ನಿಸ್ವಾರ್ಥ ಸೇವೆ ಮಾಡ್ತೀರಿ, ಹೊರತು ಸ್ವಾರ್ಥಕ್ಕೋಸ್ಕರ ಭಗವಂತನ ಸೇವೆ ಮಾಡಲ್ಲ. ಅದಕ್ಕೆ ಕ್ರಿಶ್ಚಿಯನ್ ಆಗ್ಲಿ, ಹಿಂದೂ ಆಗ್ಲಿ, ಮುಸ್ಲಿಂ ಆಗ್ಲಿ, ಯಾವುದೇ ವಿಚಾರಧಾರೆಯವರಾಗ್ಲಿ, ಎಲ್ಲರೂ ಭಾಗವತ ಧರ್ಮವನ್ನು ಅಂಗೀಕರಿಸಿದ್ರೆ ಅವ್ರದ್ದೇ ಭಗವಂತನ ಪ್ರತಿ ಅವ್ರಿಗೆ ಶ್ರದ್ಧೆ ಜಾಸ್ತಿ ಆಗುತ್ತೆ. ಭಾಗವತ ಧರ್ಮ ಫಾಲೋ ಮಾಡಿದ್ರೆ ಅವರು ಕ್ರಿಶ್ಚಿಯನ್ ಮುಸ್ಲಿಂ ಹೆಂಗಾಗ್ತಾರೆ ಪ್ರಭು? ಯಾಕಂದ್ರೆ ಕ್ರಿಶ್ಚಿಯನ್ ಅಂದ್ರೆ ಈಗ ಜೀಸಸ್ ಕ್ರೈಸ್ಟ್ ಇದ್ದಾರೆ. ಜೀಸಸ್ ಕ್ರೈಸ್ಟ್ ಸ್ವತಃ ಹೇಳಿದ್ದಾರೆ ಏನಂತೆ, ನೀವು ಮಾಂಸ ಭಕ್ಷಣೆ ಮಾಡ್ಬೇಡಿ, ನೀವು ಯಾರಿಗೂ ಹತ್ಯೆ ಮಾಡ್ಬೇಡಿ ಅಂತ. ಆದ್ರೆ ಇವತ್ತು ಜೀಸಸ್ನ ಆಜ್ಞೆಯನ್ನೇ ಪಾಲನೆ ಮಾಡ್ತಾ ಇಲ್ಲ ಜನ. ಭಾಗವತ ಧರ್ಮ ಮತ್ತೆ ಇನ್ನೊಂದು ಏನ್ ಹೇಳಿದ್ದಾರೆ, ಮೈ ಫಾದರ್ ಇನ್ ಹೆವೆನ್ ಹ್ಯಾಲೋಡ್ ಬಿ ತೈ ನೇಮ್. ಹೇ ಭಗವಂತ, ನನ್ನ ತಂದೆ ಆಗಿದೆಯಾ ನೀನು, ನಿನ್ನ ನಾಮ ಗುಣಗಾನ ಮಾಡ್ಬೇಕು, ನಿನ್ನ ನಾಮ ವರ್ಣನೆ ಮಾಡ್ಬೇಕು ಅಂತ ಹೇಳಿದ್ದಾರೆ. ಈಗ ಅವ್ರ ತಂದೆ ಆಗಿರುವಂತ ಗಾಡ್ ಭಗವಂತ ಅಂತ ಅವ್ರು ಏನಂತಾರೆ, ಆ ಭಗವಂತ ಯಾರಿದ್ದಾರೆ, ಅವ್ರ ಅಡ್ರೆಸ್ ನಮಗ್ ಗೊತ್ತಿದೆಯಾ? ಆ ಭಗವಂತ ಕೃಷ್ಣ. ಅದಕ್ಕೆ ಯೇಸು ಕ್ರಿಸ್ತರು ಸಹ ಕೃಷ್ಣನ್ ಗುಣಗಾನ ಮಾಡ್ಬೇಕು. ನೀವು ಭಾಗವತ ಧರ್ಮ ಪಾಲನೆ ಮಾಡಿದ್ರೆ ನೀವು ಯೇಸು ಕ್ರಿಸ್ತರದು ಆಜ್ಞೆ ಪಾಲನೆ ಮಾಡಿದಂಗಾಗುತ್ತೆ. ಯಾಕಂದ್ರೆ ನೀವು ಮಾಂಸ ಭಕ್ಷಣೆ ನಿಲ್ಲುತ್ತೆ, ನೀವು ಭಗವಂತ ಹರಿಯ ಗುಣಗಾನ ಮಾಡ್ತೀರಿ, ಅವರು ಯೇಸು ಕ್ರಿಸ್ತನ್ ತಂದೆ ಇರ್ತಾರೆ. ಅದಕ್ಕೆ ನೀವು ಇನ್ನೂ ಒಳ್ಳೆ ಕ್ರಿಶ್ಚಿಯನ್ ಆಗ್ತೀರಿ. ಆ ತರ ನೀವು ಈಗ ಇಸ್ಲಾಂ ಏನಿರುತ್ತೆ, ಮೊಹಮ್ಮದ್ರು ಅಲ್ಲಾನ ವರ್ಣನೆ ಮಾಡ್ತಿರ್ತಾರೆ, ಅವ್ರು ಗುಣಗಾನ ಮಾಡ್ತಿರ್ತಾರೆ. ಅಲ್ಲಿಯೂ ಕೂಡ ಹೇಳಿದೆ ಏನಂತೆ, ನೀವು ಒಂದು ಸಣ್ಣ ಗುಬ್ಬಿ ಮೇಲೆ ನೋವು ಕೊಡಬಾರ್ದು, ಒಂದು ಸಣ್ಣ ಗುಬ್ಬಿಗೂ ನೀವು ನೋವು ಕೊಟ್ರೆ ನಿಮಗೆ ಒಂದಿನ ಅದ್ರದ್ದು ಕರ್ಮ ಅನುಭವಿಸ್ಬೇಕಾಗುತ್ತೆ ಅಂತ ಸಾಕ್ಷಾತ್ ಪುರಾಣದಲ್ಲಿದೆ. ಈಗ ನೀವು ಭಾಗವತ್ ಧರ್ಮವನ್ನು ಅಂಗೀಕರಿಸಿದ್ರೆ ನೀವು ನಿಜವಾಗಿ ಆ ಅಲ್ಲಾ ಅಂತ ಯಾರಿದ್ದಾರೆ ಕಣ್ಮುಂದ್ ಕಾಣಲ್ಲ, ಆ ಅಲ್ಲಾ ಅಂತ ಭಗವಂತ ಅಂದ್ರೆ ಯಾರು? ಕೃಷ್ಣನೇ. ಅವ್ರು ಗುಣಗಾನ ಮಾಡ್ತೀರಿ, ಅವ್ರ ಸೇವೆಯಲ್ಲಿ ತೊಡಗ್ತೀರಾ, ಮಾಂಸ ಭಕ್ಷಣೆಯನ್ನು ಬಿಟ್ಬಿಡ್ತಾರೆ, ನೀವು ಇನ್ನೂ ಒಳ್ಳೆ ಮುಸ್ಲಿಂ ಆಗ್ತೀರ. ಇದನ್ನ ಪ್ರಭುಪಾದ ಹೇಳಿ. ನೋಡಿ, ಒಬ್ಬರಿಗೆ ನೋವು ಕೊಟ್ಟು ನಾವು ಆಹಾರ ತಿಂದ್ರೆ ಅದೆಷ್ಟು ಕೆಟ್ಟಿರುತ್ತೆ. ಅದಕ್ಕೆ ಈ ಭಾಗವತ ಧರ್ಮದಲ್ಲಿ ಮಾಂಸ ಭಕ್ಷಣೆ ಇಲ್ಲ ಎಲ್ಲಕ್ಕಿಂತ ಮುಂಚೆ. ಅದಕ್ಕೆ ಯಾವ ಮತದವರು ಈ ತರ ತರ್ಕ ಮಾಡ್ಲಿಕ್ಕೆ ಸಾಧ್ಯ ಹೇಳಿ? ಇವತ್ತು ಮಾಡ್ತಾರೆ, ಯಾಕಂದ್ರೆ ಅವರಿಗೆ ಮಾಂಸ ಭಕ್ಷಣೆ. ಈಗ ಎಷ್ಟೋ ಜನ ಹಿಂದೂ ಅಂತಂದ್ರೆ ಅವ್ರು ಕೂಡ ಹೇಳ್ತಾರೆ, ನಮ್ಮ ಮತದಲ್ಲಿ ಈ ತರ ವರ್ಷದಲ್ಲಿ ಒಂದ್ಸರಿ ಬಲಿ ಕೊಡ್ಲೇಬೇಕು, ಈ ತರ ಪ್ರಾಣಿ ಸಾಯಿಸ್ಲೇಬೇಕು ಅಂತ ಹೇಳ್ತಾರೆ. ಇದು ಹೆಂಗ್ ಸಾಧ್ಯ? ಯಾವ್ದಾದ್ರು ಮತದಲ್ಲಿ ಆತರ ಇರ್ಲೇಬೇಕು ಅಂತ? ಈ ದೇವತೆಗಳು ಅದರಿಂದ ತೃಪ್ತರಾಗ್ತಾರ? ಅವರಿಗೆ ಕೃಷ್ಣ ಪ್ರಸಾದ ಬೇಕು. ಯಾರೋ ಒಬ್ರು ಕೇಳ್ತಾ ಇದ್ರು, ಪ್ರಭು ಈ ತರ ನಮ್ಮ ಮದುವೆ ಆಗ್ಬೇಕಂದ್ರೆ ಈ ತರ ಕೋಳಿ ಬಲಿ ಕೊಡ್ಬೇಕು ಅಂತ ಹೇಳಿದ್ರು. ನಾನು ಹೇಳಿದೆ ಅವ್ರಿಗೆ, ಆ ದೇವಿಗೆ, ನಿಮ್ಮ ಕುಲದೇವತೆಗೆ ಕೃಷ್ಣ ಪ್ರಸಾದ ಕೊಡಿ ಸಾಕು, ಹೊರತು ಈ ಪ್ರಾಣಿ ಬಲಿ ಕೊಡೋ ಅವಶ್ಯಕತೆ ಇಲ್ಲ. ನೋಡಿ, ನೀವು ಹೇಳಿ, ಇವೊಂದು ದೇವಿ ಇರ್ತಾಳೆ, ದುರ್ಗಾ ದೇವಿ ಇರ್ತಾಳೆ, ನಮ್ಮ ಅಮ್ಮ ಇರ್ತಾಳೆ, ಊರಿನಲ್ಲಿ ನಮ್ಮ ಹಳ್ಳಿಯಲ್ಲಿ ಗ್ರಾಮ ದೇವತೆಗಳು ಇರ್ತಾರೆ, ಅವರು ಕೂಡ ಕೃಷ್ಣನ್ ಭಕ್ತಿರ್ತಾನೆ. ಅವರಿಗೆ ಕೃಷ್ಣ ಪ್ರಸಾದ ಕೊಟ್ರೆ ಅವ್ರ ತೃಪ್ತಿ ಸಿಗಲ್ವಾ? ಖಂಡಿತ ಸಿಗತ್ತೆ.
ಆದ್ರೆ ಇವರಿಗೆ ಮಾಂಸ ಭಕ್ಷಣೆ ಮಾಡೋ ಇಚ್ಛೆ ಇತ್ತು ಅನ್ನೋ ಕಾರಣದಿಂದ ಅವಳು ಅದನ್ನ ಸ್ವೀಕಾರ ಮಾಡ್ತಾಳೆ. ಸ್ವೀಕಾರ ಮಾಡಿದ್ರು ಅವಳು ತಿನ್ನಲ್ಲ. ಅವಳು ಸಂಘದಲ್ಲಿರುವಂತ ಭೂತಗಣಗಳೇನಿರ್ತವೆ ಆ ಭೂತಗಣಗಳು ತಿಂತವೆ ಆ ಮಾಂಸವನ್ನು. ಆತರ ಮಹಾಪ್ರಸಾದ ಈ ಜನ ತಿಂತಾ ಇದ್ದಾರೆ. ಅವ್ರಿಗೂ ಆ ಭೂತಿನ ತರ ಎಲ್ಲಾ ಆ ಭೂತ ಪಿಶಾಚಿಗಳ ತರ ಎಲ್ಲಾ ಗುಣ ಬರ್ತಾ ಇದೆ. ಆದ್ರೆ ಕೃಷ್ಣ ಪ್ರಸಾದ ನೀವು ಆ ದೇವಿಗೆ ಕೊಟ್ರೆ ಅವ್ರಿಗೇನು ಅವಶ್ಯಕತೆ ಇಲ್ಲ. ಅದಕ್ಕೆ ಪ್ರತಿಯೊಂದು ವಿಚಾರಧಾರೆಯಲ್ಲಿ ಈ ತರ ಜನರಿಗೆ ತಿನ್ಲಿಕ್ ಬೇಕಾಗಿದೆ ಅನ್ನೋ ಕಾರಣಕ್ಕೆ ಅವರು ಭಗವಂತನನ್ನ ಅರ್ಪಣೆ ಮಾಡ್ತಾ ಇದ್ದಾರೆ. ಅದೇ ನೀವು ಶುದ್ಧ ಕೃಷ್ಣ ಪ್ರಸಾದವನ್ನು ಅರ್ಪಣೆ ಮಾಡಿ ಈ ದೇವಿ ದೇವತೆಗಳು ಖುಷಿ ಆಗ್ತಾರೆ. ಅದೇ ತರ ಬೇರೆ ಮತದಲ್ಲಿ ಕ್ರಿಸ್ತ ಆಗ್ಲಿ ಇಸ್ಲಾಂ ಅಲ್ಲಾಗ್ಲಿ ನಾವು ಶಾಕಾಹಾರಿ ತಿಂದ್ರೆ ಏನ್ ತಪ್ಪಿಲ್ಲ. ಯಾಕೆ ಆ ಭಗವಂತ ಅತೃಪ್ತನಾಗ್ತಾನೆ? ಖಂಡಿತ ತೃಪ್ತ ಆಗೇ ಆಗ್ತಾನೆ. ಅದಕ್ಕೆ ಭಾಗವತ ಧರ್ಮದಿಂದ ನಿಜವಾದ ಧರ್ಮ ನಿರಪೇಕ್ಷತೆ ಸಾಧ್ಯ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು ಪ್ರಭು. ಸರಿ ಪ್ರಭು, ಏನಿಲ್ಲ. ಓಕೆ, ಏನ್ ಮಾಡೋಣ ಪ್ರಭುಜಿ? ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಹರೇ ಕೃಷ್ಣ.